ಮುಂದಿನ ಪ್ರಬಂಧ ಮಂಡನೆ ಸ್ನೇಹಾ ಎಸ್ ಲಕ್ಷಾಣಿ, ವಿದ್ಯಾರ್ಥಿನಿ, SDM ಕಾಲೇಜು ಉಜಿರೆ ಇವರಿಂದ. ನಮಸ್ಕಾರ ಎಲ್ರಿಗೂ. ನಾನು ಪ್ರಬಂಧಕ್ಕೆ ಆಯ್ದುಕೊಂಡ ವಿಷಯ ಐತಿಹ್ಯಗಳು ಕಟ್ಟಿಕೊಡುವ ಕನಕದಾಸರ ವ್ಯಕ್ತಿತ್ವ ಅಂತ. ಶ್ರೀ ಕನಕದಾಸರು ಕರ್ನಾಟಕದಲ್ಲಿ 15 ಮತ್ತು 16ನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು. ದಾಸ ಪರಂಪರೆಯಲ್ಲಿ ಬರುವ 250ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ. ಹೆಚ್ಚು ದಾಸರಲ್ಲಿ ಅತಿ ಪ್ರಸಿದ್ಧಿ ಪಡೆದಂಥವರು ಇವರೇ. ಹಾಗೆಯೇ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಮತ್ತು ಪುರಂದರದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯನ್ನಿತ್ತವರು ಕನಕದಾಸರೇ ಆಗಿದ್ದಾರೆ. ಇವರು 1487ರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಬಾಡ ಎಂಬ ಸ್ಥಳದಲ್ಲಿ ಜನಿಸಿದ್ದು, ಕನಕದಾಸರನ್ನು ಮತ್ತು ಪುರಂದರದಾಸರನ್ನು ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದೆ. ಕನಕದಾಸರು ದಂಡನಾಯಕರಾಗಿದ್ದು, ಯುದ್ಧವೊಂದರಲ್ಲಿ ಸೋತು ಅವರಿಗೆ ಉಪರತಿ ಅಥವಾ ವೈರಾಗ್ಯ ಉಂಟಾಗಿ ಹರಿಭಕ್ತರಾದರಂತೆ. ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಈತ ಒಬ್ಬ ಸೇನಾಧಿಪತಿಯ ಮಗನಾಗಿ ಜನಿಸಿದನಷ್ಟೇ. ಬಾಲ್ಯದಲ್ಲಿಯೇ ಅಕ್ಷರಾಭ್ಯಾಸ ಬಂಕಾಪುರದ ಶ್ರೀನಿವಾಸಾಚಾರ್ಯರ ಬಳಿ ವಿದ್ಯಾಭ್ಯಾಸವಾಗಿ ವ್ಯಾಕರಣ, ತರ್ಕ, ಮೀಮಾಂಸೆ, ಸಾಹಿತ್ಯಗಳಲ್ಲಿ ಪಾರಂಗತನಾದನು. ಜೊತೆಗೆ ಕತ್ತಿವರಸೆ, ಕುದುರೆ ಸವಾರಿಯನ್ನು ಕಲಿತ. ಕೆಲವು ವರ್ಷಗಳಲ್ಲಿ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ತೀರಿಕೊಂಡರು. ಹಾಗಾಗಿ ಕಿರಿಯ ವಯಸ್ಸಿನಲ್ಲೇ ಬಂಕಾಪುರ ಪ್ರಾಂತ್ಯದ ದಂಡನಾಯಕನಾದವನು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ ತೊರೆದು ಜೀವಿಸಬಹುದೇ ಎಂದು ಕನಕದಾಸರು ಹೇಳ್ತಾರೆ. ಚರಿತ್ರೆಯ ಪುಟಗಳನ್ನು ವರ್ತಮಾನದಲ್ಲಿ ನಿಂತು ಅರ್ಥೈಸುವ ಪ್ರಯತ್ನದಲ್ಲಿ ಒಳಕಿಂಡಿಗಳ ಪ್ರತಿಬಿಂಬದ ಮೂರ್ತ ರೂಪದ ನೆರಳುಗಳ ಪಡಿಯಚ್ಚುಗಳನ್ನು ಸಮಕಾಲೀನತೆಯ ಸಂವಾದದಲ್ಲಿ ಗುರುತಿಸುತ್ತೇವೆ. ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮಳ ಮಗನಾಗಿ ಕನಕ ಹುಟ್ಟಿನಿಂದ ಕುರುಬನಾದರೂ ತನ್ನ ಬದುಕಿನ ತಾತ್ವಿಕತೆಯಿಂದ ಸಾಮಾಜಿಕ ಅಸಮಾನತೆಯ ಅನ್ವೇಷಕನಾಗುತ್ತಾನೆ. ತನ್ನ ಬದುಕಿನ ಎಲ್ಲ ಹಂತಗಳಲ್ಲೂ ಎಲ್ಲ ಆಯಾಮಗಳಿಂದ ಆತ ನೋಡುತ್ತಾನೆ. ತನ್ನ ಲೋಕದೃಷ್ಟಿಯನ್ನು ತನ್ನ ಕೃತಿಗಳಲ್ಲಿ ಪ್ರತಿಪಾದಿಸುತ್ತಾ ನಾಸ್ತಿಕತೆಯ ಮೂಲದಿಂದಲೇ ಆಸ್ತಿಕತೆಯ ಅರಿವಿನ ಚಿಂತನೆ ವಿಸ್ತಾರವಾಗುತ್ತದೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಅಡವಿಯೊಳಗಿನ ಪ್ರಾಣಿ ಪಕ್ಷಿಗಳಿಗೆ ಅಡಿಗಳಿಗೆ ಆಹಾರವಿಟ್ಟವರು ಯಾರು? ಕಲ್ಲಿನಲ್ಲಿ ಕೂಗುವ ಕಪ್ಪೆಗಳಿಗೆ ಆಹಾರವನ್ನು ನೀಡಿದವರು ಯಾರು? ಅದಕ್ಕಾಗಿ ಚಿಂತಿಸದಿರು ತಾಳು ಮನವೇ ಕಾಗಿನೆಲೆ ಆದಿಕೇಶವ ಎಲ್ಲರ ಸಲಹುವನು. ನಾನು ಎಂಬ ಅಹಂಭಾವನೆಯನ್ನು ಬಿಟ್ಟು ಎಲ್ಲರಿಗೂ ಸಹಾಯ ಮಾಡು, ಜೀವನ ಸಾರ್ಥಕವಾಗುತ್ತದೆ. ಮತ್ತು ಯಾವ ಯಾವ ಸಮಯಕ್ಕೆ ಯಾರಿಗೆ ಏನು ಆಗಬೇಕೋ ಹಾಗೆಯೇ ಆಗುವುದು, ಬದಲಾವಣೆ ಜಗದ ನಿಯಮ ಎಂಬ ಕೆಲವು ಕೀರ್ತನೆಗಳ ರೂಪದಲ್ಲಿ ಜನಸಾಮಾನ್ಯರಿಗೂ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಕನಕದಾಸರು ಅಂತಹ ಶ್ರೀಮಂತವಾದ ಸಾಹಿತ್ಯವನ್ನು ನಮ್ಮ ಕನ್ನಡ ನಾಡಿಗೆ ನೀಡಿದ್ದಾರೆ. ಕಲಿಯಾಗಿ ಯುದ್ಧ ಗೆದ್ದವನು, ಯುದ್ಧದ ಬರ್ಬರತೆ, ಬದುಕಿನ ನಶ್ವರತೆಯನ್ನು ಮನಗಂಡು ಕವಿಯಾಗಿ ಕೃತಿಗಳನ್ನು ರಚನೆ ಮಾಡಿದ. ಈತ ಸರ್ವಧರ್ಮಕ್ಕೂ ಒಪ್ಪಿತವಾದ ಹೇಳಿಕೆಗಳನ್ನು ನೀಡುತ್ತಿದ್ದವ. ಮೊದಲಿಗೆ ಶೈವ, ವೈಷ್ಣವ, ಆಮೇಲೆ ಶಿವಶರಣರ ಕುರಿತು ಒಳ್ಳೆಯ ಅಭಿಪ್ರಾಯಗಳನ್ನು ಮತ್ತು ಎಲ್ಲರನ್ನೂ ಕೂಡ ಸಮಾನವಾಗಿ ಅಳೆಯುವ ಚಾಕಚಕ್ಯತೆ ಕನಕದಾಸರಲ್ಲಿ ನಾವು ಕಾಣುತ್ತೇವೆ. ಹೀಗೆ ಕನಕದಾಸರು ದಾಸನಾಗಿಯೂ ದಾಸದಾಸರ ಮನೆಯ ದಾಸಾನುದಾಸನಾಗಿ ಬಾಳಿದವನು. ಈತನ ಸುಪ್ರಸಿದ್ಧ 4 ಕೃತಿಗಳು ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿ ಸಾರ, ರಾಮಧಾನ್ಯ ಚರಿತ್ರೆ. ಮಾನವ ಜನ್ಮ ದೊಡ್ಡದು ಎಂಬ ಸೂತ್ರಪ್ರಾಯವಾದ ಸಮಾನವಾದ ತತ್ವವನ್ನು ಒಪ್ಪಿಕೊಂಡವರು ಕನಕದಾಸರು. ಅವರು ಪರಂಪರಾಗತವಾಗಿ ಬಂದ ತಿರುಪತಿ ತಿಮ್ಮಪ್ಪನ ಒಕ್ಕಲಿನಲ್ಲಿ ಹುಟ್ಟಿ ಹರಿಹರ ಅಭೇದ್ಯವನ್ನು ಸಾರುತ್ತಾ ಭಾಗವತ ಸಂಪ್ರದಾಯದಲ್ಲಿ ಬೆಳೆದವರು. ಶಿವಾಗಮಗಳಲ್ಲಿ ಆಸಕ್ತಿ ತಳೆದು ವೀರಶೈವ ಮತದ ಕಡೆಗೆ ಒಲಿದರು. ಬಳಿಕ ತಿರುಮಲೆ ತಾತಾಚಾರ್ಯರ ಪ್ರಭಾವಕ್ಕೊಳಗಾಗಿ ವಿಶಿಷ್ಟಾದ್ವೈತ ಮತವನ್ನು ಸ್ವೀಕರಿಸಿದರು. ಕಡೆಕಾಲದಲ್ಲಿ ವ್ಯಾಸರಾಯರ ಪ್ರಭಾವದಿಂದ ದ್ವೈತ ಮತವನ್ನು ನಂಬಿ ಯೋಗ ಮಾರ್ಗದಲ್ಲಿ ನಡೆದು ಭಗವಂತನ ಸಾಕ್ಷಾತ್ಕಾರ ಪಡೆದರು ಎಂದು ಕನಕದಾಸರ ಕುರಿತು ಅಭ್ಯಸಿಸಿದವರು ಹೇಳುತ್ತಾರೆ. ಕನಕರು ಕವಿಯಾಗುವ ಮೊದಲು ಕಲಿಯಾಗಿದ್ದವರು, ದಂಡನಾಯಕರಾಗಿದ್ದವರು. ಯುದ್ಧ ಮಾಡುತ್ತಾ ಮಾಡುತ್ತಾ ಶಸ್ತ್ರಾಸ್ತ್ರಗಳಿಗಿಂತ ಮಾನವ ಪ್ರೀತಿಯೇ ದೊಡ್ಡದು, ತೋಳುಬಲಕ್ಕಿಂತ ಆತ್ಮಬಲವೇ ಶ್ರೇಷ್ಠವಾದುದು ಎಂಬ ಅರಿವನ್ನು ಪಡೆದವರು. ಕನ್ನಡದ ಆದಿಕವಿ ಪಂಪನಂತೆ ಕವಿಯಾಗಿಯೂ ಕಲಿಯಾಗಿಯೂ ಪ್ರಸಿದ್ಧಿಯನ್ನು ಪಡೆದವರು. ಕಡೆಗೆ ಜೀವನದ ನಿಸ್ಸಾರತೆಯನ್ನು ಅರಿತು ಆಧ್ಯಾತ್ಮದ ಕಡೆಗೆ ಒಲಿದವರು ಕನಕದಾಸರು. ಈ ಕನಕ ತುಂಬು ಸ್ವಾಭಿಮಾನಿ ಹಾಗೂ ಮನುಕುಲದ ಸಹಜವಾದ ಏಳಿಗೆಯ ಕನಸುಗಳ ಜೊತೆಗೆ ಬಾಳಿದವನು. ಮಾನವ ಜನ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವ ಕನಕದಾಸರು ಇದು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಲಭಿಸಿದ ವಿಶೇಷ ಭಾಗ್ಯ ಎಂದು ನಂಬಿದವರು. ವಿಷಯ ಸುಖದಿಂದ ಬಿಡುಗಡೆ ಹೊಂದಿ ಮುಕ್ತಿಯನ್ನು ಪಡೆಯುವುದೇ ಜೀವನದ ಪರಮ ಗುರಿ ಎಂದು ಅವರು ನಂಬಿದ್ದರು.
ಆದುದರಿಂದ ಸಮಸ್ತ ದುರಿತಗಳನ್ನು ನಿವಾರಿಸಿ ಆತ್ಮ ಸಾಕ್ಷಾತ್ಕಾರದ ಸುಲಭೋಪಾಯವನ್ನು ತಿಳಿಸುವ ಹರಿಭಕ್ತಿ ಸಾರವನ್ನು ರಚಿಸಿರುವುದಾಗಿ ಅವರು ಹೇಳಿಕೊಂಡಿರುವುದಾಗಿದೆ ಎನ್ನಲಾಗುತ್ತದೆ. ಕನಕದಾಸರು ಅಂದಿನ ಕಾಲದಲ್ಲಿ ವೇದಾಭ್ಯಾಸಕ್ಕೆ ಅವಕಾಶವಿಲ್ಲದ ಕೆಳಸ್ತರದ ಕುರುಬ ಜನಾಂಗದಲ್ಲಿ ಹುಟ್ಟಿದವರಾಗಿದ್ದರೂ ಕೂಡ ಆದರೂ ಜ್ಞಾನತೃಷೆಯಿಂದ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಸಾಗಿದವರು. ಅವ್ಯಕ್ತವಾಗಿರುವುದರಲ್ಲಿ ನಂಬಿಕೆ ಇಲ್ಲದ ಅವರು ಅನುಭವಕ್ಕೆ ಬಾರದ ಜ್ಞಾನ ಪ್ರಯೋಜನವಿಲ್ಲ ಎಂದು ಸಾರಿದ್ದಾರೆ. ಹೀಗಾಗಿಯೇ ಅವರು ಸಾಧನೆಯ ಹಾದಿಯಲ್ಲಿ ಸ್ವಾನುಭವಕ್ಕೆ ಹೆಚ್ಚು ಒತ್ತು ಕೊಟ್ಟರು. ಕೆಲವು ಸಾಲುಗಳು ಕನಕದಾಸರ ಕುರಿತು. ನಾನು ನೀನು ಎನ್ನದಿರೋ ಹೀನ ಮಾನವ, ಜ್ಞಾನದಿಂದ ನಿನ್ನ ನೀನೇ ತಿಳಿದು ನೋಡಲು ಪ್ರಾಣಿ. ಯಾವಾಗ ನಿಮ್ಮಲ್ಲಿರುವ ನಾನು ಎಂಬ ಅಹಂ ನಿಮ್ಮನ್ನು ಬಿಟ್ಟು ಹೋಗುತ್ತೋ ಅವತ್ತು ನೀವು ಮೋಕ್ಷಕ್ಕೆ ಅರ್ಹರಾಗುತ್ತೀರಿ. ಅಜ್ಞಾನಿಗಳ ಒಡನೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಒಡನೆ ಜಗಳವಾಡುವುದೇ ಲೇಸು. ಕುಲ ಕುಲವೆಂದು ಹೊಡೆದಾಡಿ ಸಾಯಬೇಡಿರಿ ಹುಚ್ಚಪ್ಪಗಳಿರ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಗಾಳಿ ಯಾವ ಕುಲ, ನೀರು ಯಾವ ಕುಲ, ಅನ್ನ ಯಾವ ಕುಲ. ಕುರುಡರ ಗುಂಪಿನಲ್ಲಿ ಆಮೆಯಂತಿರಬೇಕು, ಕಿವುಡರ ಗುಂಪಿನಲ್ಲಿ ಶಬ್ದದಂತಿರಬೇಕು, ದೊಡ್ಡವರ ಗುಂಪಿನಲ್ಲಿ ದಡ್ಡರಂತಿರಬೇಕು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಧನ್ಯವಾದಗಳು. ಐತಿಹ್ಯಗಳು ಕಟ್ಟಿಕೊಡುವ ಕನಕದಾಸರ ವ್ಯಕ್ತಿತ್ವ ಎನ್ನುವ ವಿಷಯದ ಕುರಿತು ಪ್ರಬಂಧ ಮಂಡನೆ ಮಾಡಿರುವ ಸ್ನೇಹಾ ಎಸ್ ಲಕ್ಷಾಣಿ ಇವರಿಗೆ ಧನ್ಯವಾದಗಳು. ಇವರಿಗೆ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ಶುಭಾ ಮರವಂತೆ ಇವರು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಂದಿನ ಪ್ರಬಂಧ ಮಂಡನೆ ಡಾಕ್ಟರ್ ಶ್ರೀಶಾ ಕುಮಾರ್ ಎಂಎ ವಿದ್ಯಾರ್ಥಿ, ಮಂಗಳೂರು ವಿಶ್ವವಿದ್ಯಾನಿಲಯ ಇವರಿಂದ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಮಸ್ಕಾರಗಳನ್ನು ತಿಳಿಸ್ತಾ, ನನ್ನ ಪ್ರಬಂಧದ ಶೀರ್ಷಿಕೆ ಮೋಹನ ತರಂಗಿಣಿ ಕನಕದಾಸ ಯಕ್ಷಗಾನ. ನಮ್ಮ ಈ ಕರಾವಳಿಯಲ್ಲಿ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಗಂಡು ಕಲೆ ಅಂದರೆ ಕೇವಲ ಪುರುಷರ ಕಲೆ ಅಲ್ಲ ಎಂಬಂಥದ್ದು ನಮಗೆಲ್ಲರಿಗೂ ತಿಳಿದಿರುವ ವಿಚಾರ. ಅಂತಹ ಯಕ್ಷಗಾನಕ್ಕೆ ಕನಕದಾಸನ ಕೊಡುಗೆ ಏನು ಅಥವಾ ಕನಕದಾಸನ ಕೃತಿಯ ಕೊಡುಗೆಗಳೇನು ಎಂಬಂತಹ ಒಂದು ಕಂಡುಹಿಡಿತವನ್ನು ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡಿಕೊಂಡಿದ್ದೇನೆ. ಯಕ್ಷಗಾನ ಅದರ ಮೂಲವನ್ನು ನಾವು ಹುಡುಕಿದರೆ ಅದು ಸಾಗುವುದು ವಿಜಯನಗರದತ್ತ. ಹಾಗೆ ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ತನ್ನ ನೆಲೆಯನ್ನು ಕಂಡುಕೊಳ್ಳುವಂತಹ ಕನಕದಾಸನು ಕೂಡ ಯಕ್ಷಗಾನಕ್ಕೆ ಖಂಡಿತವಾಗಿಯೂ ತನ್ನ ಒಂದು ಸಹಯೋಗವನ್ನು ಅಥವಾ ತನ್ನ ಒಂದು ಒಡನಾಟವನ್ನು ಹೊಂದಿದ್ದಿರಬಹುದು ಎಂಬುದಾಗಿ ನಾವು ಪರಿಭಾವಿಸಿಕೊಳ್ಳಬಹುದು. ಹಾಗೆ ವಿಜಯನಗರ ಸಾಮ್ರಾಜ್ಯದಿಂದ ಬಂದಂತಹ ಯಕ್ಷಗಾನ ಅಥವಾ ಆ ಕಾಲಘಟ್ಟದಲ್ಲಿ ಹುಟ್ಟಿಕೊಂಡಂತಹ ಯಕ್ಷಗಾನ ಬಳಿಕ ಎರಡು ಹರಿವನ್ನು ಕಂಡು ಅದು ನಮ್ಮ ಈ ಕರಾವಳಿಯನ್ನು ವ್ಯಾಪಿಸಿತು ಎಂಬುದಾಗಿ ಒಂದು ರೀತಿಯ ವಾದವು ಕೂಡ ನಾವು ಸಂಶೋಧನಾ ರಂಗಗಳಲ್ಲಿ ಕಾಣಬಹುದು. ಆ ನಿಟ್ಟಿನಲ್ಲಿ ನೋಡಿದರೆ ಈ ಮೋಹನ ತರಂಗಿಣಿ ಅಥವಾ ಇನ್ನು ಯಾವುದೇ ಕೀರ್ತನೆಗಳಿರಬಹುದು, ಕನಕದಾಸನ ಕೀರ್ತನೆಗಳಿರಬಹುದು ಅಥವಾ ಇತರ ಯಾವುದೇ ದಾಸ ಶ್ರೇಷ್ಠರ ಕೀರ್ತನೆಗಳಿರಬಹುದು, ಅವರೆಲ್ಲರ ಕೀರ್ತನೆಗಳಲ್ಲಿಯೂ ಕೂಡ ಯಕ್ಷಗಾನದ ಒಂದು ನಂಟನ್ನು ಕೂಡ ನಾವು ಗುರುತಿಸಿಕೊಳ್ಳಬಹುದು. ಹಾಗೆಯೇ ಕೀರ್ತನೆಗಳಲ್ಲಿಯೂ ಕೂಡ ಯಕ್ಷಗಾನದ ನಂಟು, ಅದೇ ರೀತಿ ಯಕ್ಷಗಾನದಲ್ಲಿಯೂ ಕೂಡ ಕೀರ್ತನೆಗಳ ನಂಟನ್ನು ಸಾಹಿತ್ಯ ಪ್ರಕಾರದಲ್ಲಿ ಅಂದರೆ ಕಂದ ಪದ್ಯಗಳನ್ನು ಪ್ರಯೋಗಿಸುವುದಿರಬಹುದು ಅಥವಾ ಪ್ರಯೋಗದ ಶೈಲಿ ಇರಬಹುದು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ನೋಡಿದ್ರೆ ನಮಗೆ ಅದನ್ನು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಅದೇ ರೀತಿ ಈ ಮೋಹನ ತರಂಗಿಣಿ ಇದರಲ್ಲಿ ಬಹುಮುಖ್ಯವಾಗಿ ಕಥೆಯನ್ನು ನಾವು ಗಮನಿಸಿದ್ರೆ ಕಂದರ್ಪ ಜನನ, ಕಾಮದಹನ, ಹಾಗೆ ಅನಿರುದ್ಧನ ಹಾಗೂ ಉಷಾ ಪರಿಣಯ ಇಂತಹ ಈ ಕಥಾವಳಿ ಅದರಲ್ಲಿ ಕಂಡು ಬರ್ತದೆ. ಆಗಲೇ ಪೂರ್ಣಿಮಾ ಮೇಡಮ್ ಅವರು ಹೇಳಿದ ಹಾಗೆ ವಿಜಯನಗರ ಸಾಮ್ರಾಜ್ಯದ ಒಂದು ಕಲ್ಪನೆ ಕನಕದಾಸನಲ್ಲಿದ್ದದ್ದು ವಾಸ್ತವ ಎಂಬುದಾಗಿ ನಾವು ಒಪ್ಪಿಕೊಳ್ಬೇಕು. ಆ ನಿಟ್ಟಿನಲ್ಲಿಯೇ ಕೂಡ ಇದರಲ್ಲಿ ಕಂಡುಬರುವಂತಹ ಮೋಹನ ತರಂಗಿಣಿಯಲ್ಲಿ ಕಂಡುಬರುವಂತಹ ದ್ವಾರಕಾಪುರದ ವರ್ಣನೆ ಹಾಗೆ ಶೋಣಿತಾಪುರದ ವರ್ಣನೆ, ಈ ವರ್ಣನೆಗಳು ವಿಜಯನಗರ ಸಾಮ್ರಾಜ್ಯದ ಒಂದು ವೈಭವವನ್ನು ಕೂಡ ಪ್ರತಿಬಿಂಬಿಸ್ತವೆ. ಅದೇ ರೀತಿ ಈ ಮೋಹನ ತರಂಗಿಣಿಯನ್ನು ಆಶ್ರಯಿಸಿಕೊಂಡು
ಅದರಲ್ಲಿ ಬರುವಂತಹ ಕಥಾವಳಿಯನ್ನು ಅಂದರೆ ಬಾಣಾಸುರ ಕಾಳಗ ಇರಬಹುದು, ಅಥವಾ ರತಿ ಕಲ್ಯಾಣ ಇರಬಹುದು, ಶಂಬರಾಸುರ ವಿಜಯ ಇರಬಹುದು, ಇಂತಹ ಕಥಾನಕಗಳನ್ನು ಇಟ್ಟುಕೊಂಡು ಒಂದೊಂದು ಸ್ವತಂತ್ರ ಕೃತಿಗಳಾಗಿ, ಸ್ವತಂತ್ರ ಪ್ರಸಂಗಗಳಾಗಿ ಯಕ್ಷಗಾನ ರಂಗದಲ್ಲಿ ಪ್ರಸಂಗವಾಗಿ ಪ್ರದರ್ಶಿಸಲ್ಪಟ್ಟಿವೆ ಅಥವಾ ರಚಿಸಲ್ಪಟ್ಟಿವೆ. ಹಾಗೆ ಪ್ರದರ್ಶನವನ್ನು ಕೂಡ ಕಂಡು ಬಾಣಾಸುರ ಕಾಳಗದಂತಹ ಒಂದು ಶ್ರೇಷ್ಠ ಕೃತಿ ಅದು ನಮಗೆ ಲಭಿಸಿದೆ. ಅಂತಹ ಬಾಣಾಸುರ ಕಾಳಗ ಅದು ವಾರಂಬಳ್ಳಿ ವಿಷ್ಣು ಅವರು ರಚಿಸಿದಂತಹ ಕೃತಿ ಇದೆ. ಹಾಗೆ ಬಲಿಪ ಭಾಗವತರು ರಚಿಸಿದಂತಹ, ಹಿರಿಯ ಭಾಗವತರು ಅವರು ರಚಿಸಿದಂತಹ ಕೃತಿ ಇದೆ. ಅದೇ ರೀತಿ ಶಂಬರಾಸುರ ಕಾಳಗವು ಕೂಡ ನಮಗೆ ಕೃತಿಗಳು ಲಭ್ಯವಾಗಿವೆ. ಹಾಗೆ ರತಿ ಕಲ್ಯಾಣ ಅದರಲ್ಲಿ ಮೂಲ್ಕಿ ಶ್ರೀನಿವಾಸ ಹರಿದಾಸ ಅವರು ರಚಿಸಿದಂತಹ ಪ್ರತಿ, ಹಾಗೆ ಹಟ್ಟಿಯಂಗಡಿ ರಾಮ ಭಟ್ಟ ಅವರು ರಚಿಸಿದಂತಹ ಪ್ರಸಂಗ ಇದೆ. ಎಲ್ಲವನ್ನು ಕೂಡ ನಾವು ಅದಕ್ಕೆ ಹಿನ್ನೆಲೆಯಾಗಿ ಮೋಹನ ತರಂಗಿಣಿಯನ್ನೇ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ಅದನ್ನು ತೌಲನಿಕವಾಗಿ ನೋಡಿದರೆ ನಮಗೆ ಅರಿವಿಗೆ ಬರ್ತದೆ. ಹಾಗೆ ಅದಕ್ಕೆ ಒಂದು ಪೂರಕವಾಗಿ ಒಂದು ಘನ ಮಹಿಮ ಶುಕ ಮುನಿಯ ಪಾದವನ್ನು ನುತಿಸಿ ಕನಕದಾಸರ ಚರಣ ಯುಗಳವನ್ನು ಸ್ಮರಿಸಿ ಎಂಬುದಾಗಿ ವಾರಂಬಳ್ಳಿ ವಿಷ್ಣು ಅವರ ಬಾಣಾಸುರ ಕಾಳಗದಲ್ಲಿ ಬರುವಂತಹ ಒಂದು ಪದ್ಯವನ್ನು ನಾವು ಉಲ್ಲೇಖಿಸಬಹುದಾಗಿದೆ. ಹಾಗೆ ಮೋಹನ ತರಂಗಿಣಿಯಲ್ಲಿ ಇರುವಂತಹ ಒಂದು ಪದ್ಯವನ್ನು ನಾವು ಗಮನಿಸಿದರೆ ಕನಕದಾಸನಿಗೆ ಕುಮಾರವ್ಯಾಸನ ಒಂದು ಪ್ರಭಾವವು ಕೂಡ ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿದೆ. ಯಾಕಂತ ಹೇಳಿದ್ರೆ ಸಿತನಾಗ ನಾಳ್ದ ಅರ್ಧಾಂಗಿಗೋಸುಗ ತನ್ನ ವ್ರತಗೆಟ್ಟು ನೃಪಗೆ ಸಿಲ್ಕಿದನ ಪಿತನ ಮುಂದಿಹನ ತಮ್ಮನ ತರಿದಾತಗ ಆನತನಾಗಿ ಪೇಳು ಮೇಲ್ಗತೆಯನು ಎಂಬುದಾಗಿ ಹೇಳ್ತಾನೆ ಕನಕದಾಸರು. ಅಂತಹ ಆ ಒಂದು ಸಂಬಂಧವನ್ನು ಪರಿಕಲ್ಪನೆ ಮಾಡಿಕೊಳ್ಳುವಂತಹ ಅಥವಾ ಸಂಬಂಧವನ್ನು ಕಟ್ಟಿಕೊಳ್ಳುವಂತಹ ಒಂದು ಕುಮಾರವ್ಯಾಸನ ಯಾವ ನಡೆ ಇದೆಯೋ ಅದನ್ನು ಇವರು ಕೂಡ ಇಲ್ಲಿ ಅನುಸರಿಸಿದ್ದಾರೆ ಎಂಬುದಾಗಿ ಹೇಳ್ತಾ ಇನ್ನೂ ಅನೇಕ ವಿಚಾರಗಳನ್ನು ನಾವು ಮೋಹನ ತರಂಗಿಣಿ ಹಾಗೆ ಯಕ್ಷಗಾನ ಪ್ರಸಂಗಗಳನ್ನು ಕೂಡ ತೌಲನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಿದೆ. ಅದರಲ್ಲಿಯೂ ಕೂಡ ಮುಖ್ಯವಾಗಿ ಕೀರ್ತನೆಗಳನ್ನು ಕೂಡ ಹಾಗೆ ಯಕ್ಷಗಾನವನ್ನು ಪ್ರಸಂಗಗಳನ್ನು ನಾವು ಕರಾವಳಿಯ ಮಂದಿ ನಾವು ಮಾಡಲೇಬೇಕಾದಂತಹ ಕೆಲಸಗಳು ಇವು. ಯಾಕಂತ ಹೇಳಿದ್ರೆ ಕೀರ್ತನೆಗಳು ಹುಟ್ಟಿಕೊಂಡದ್ದು ಕೂಡ ನಮ್ಮ ಉಡುಪಿ ಹಾಗೂ ಈ ದಕ್ಷಿಣ ಕನ್ನಡ, ಅವಿಭಜಿತ ದಕ್ಷಿಣ ಕನ್ನಡ ಎಂಬುದಾಗಿ ನಾವು ಕರಿತೇವೆ ಆ ಪ್ರದೇಶದಲ್ಲಿ. ಅದೇ ರೀತಿ ಯಕ್ಷಗಾನದ ಹುಲುಸಾದ ಭೂಮಿಯು ಕೂಡ ಇದುವೇ ಆಗಿದೆ. ಹಾಗಾಗಿ ಅದರ ಎರಡರ ನಂಟು ಕೂಡ ಇನ್ನಷ್ಟು ಗಾಢವಾಗುವ ನಿಟ್ಟಿನಲ್ಲಿ ಇಂತಹ ಕೆಲಸಗಳು ಆಗಬೇಕು ಎಂಬಂತಹ ದಿಶೆಯಲ್ಲಿ ನನ್ನ ಈ ಪ್ರಬಂಧವು ಒಂದು ಔಚಿತ್ಯಪೂರ್ಣ ಎಂಬುದಾಗಿ ನಾನು ಭಾವಿಸಿಕೊಳ್ಳುತ್ತಾ ಇನ್ನಷ್ಟು ಹೊಸ ಹೊಳಹುಗಳು, ಹೊಸ ದಾರಿಗಳು ನಮ್ಮೆದುರಿಗೆ ಗೋಚರಿಸಲಿ ಎಂಬುದಾಗಿ ಭಾವಿಸಿಕೊಳ್ಳುತ್ತಾ ಆಶಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ವಿರಮಿಸ್ತೇನೆ. ಮೋಹನ ತರಂಗಿಣಿ ಕನಕದಾಸ ಯಕ್ಷಗಾನ ವಿಷಯದ ಕುರಿತು ವಿಚಾರಗಳನ್ನು ಮಂಡಿಸಿದ ಡಾಕ್ಟರ್ ಶೀಶಕುಮಾರ್ ಇವರಿಗೆ ಧನ್ಯವಾದಗಳು. ಮುಂದಿನ ಹಾಗೂ ಕೊನೆಯ ಪ್ರಬಂಧ ಮಂಡನೆ ಜಯಶ್ರೀ, ವಿದ್ಯಾರ್ಥಿನಿ, SDM ಕಾಲೇಜು ಉಜಿರೆ ಇವರಿಂದ. ನನ್ನ ಪ್ರಬಂಧದ ವಿಷಯ ಕನಕದಾಸರ ಸಾಹಿತ್ಯದ ಪ್ರಸ್ತುತತೆ. ಕನಕದಾಸರು ಆತ್ಮಶೋಧನೆಯ ದಾರಿಯಲ್ಲಿ ಹೆಜ್ಜೆ ಇರಿಸಿ ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಅನುಭಾವಿಗಳು, ವಿಶ್ವಮಾನವ ತತ್ವವನ್ನು ಪ್ರತಿಪಾದಿಸಿದಂಥವರು. ಕುಲದ ವಿಷಯದಲ್ಲಿ ಅವರು ಮಾಡಿದಂತಹ ವಿಶ್ಲೇಷಣೆ, ಆದರ್ಶ ಆ ಮಾತನ್ನು ಸಮರ್ಥಿಸುತ್ತದೆ. ಅಧರ್ಮ ತೊರೆದು ಧರ್ಮ ಮಾರ್ಗದಿಂದ ಆತ್ಮವಿಕಾಸವನ್ನ ಮಾಡಿಕೊಳ್ಳುವ, ಸದ್ವಿವೇಕದಿಂದ ಆತ್ಮೋನ್ನತಿಯ ಮಾರ್ಗವನ್ನು ಅರಿಯುವಂತಹ ರೀತಿ ಎಲ್ಲವೂ ಕನಕದಾಸರ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ. ಕನಕದಾಸರ ಸಾಹಿತ್ಯದ ಪ್ರಸ್ತುತತೆಯ ಬಗೆಗೆ ಮಾತಾಡುವುದಾದ್ರೆ, ಕನಕದಾಸರು ಹಾಗೂ ಇತರ ದಾಸ ಪರಂಪರೆಯನ್ನ ನಾವು ಹೋಲಿಸಿದ್ರೆ ಎಲ್ಲ ದಾಸ ಪರಂಪರೆಯವರು ಕೂಡ ಕೀರ್ತನೆಕಾರರು. ಆದರೆ ಕನಕದಾಸರು ಒಬ್ಬ ಕವಿ. ಬೇರೆ ದಾಸರು ಕವಿ ಹೃದಯವುಳ್ಳ ದಾರ್ಶನಿಕರಾದ್ರೆ ಕನಕದಾಸರು ದರ್ಶನ ಹೃದಯವುಳ್ಳಂತಹ ಒಬ್ಬ ಶ್ರೇಷ್ಠವಾದ ಕವಿ. ಅವರಲ್ಲೊಂದು ಸ್ಥಾಯಿಯಾದಂತಹ ಕಾವ್ಯ ಪ್ರಜ್ಞೆ ಇದೆ.
ಹಾಗಾಗಿ ಅವರು ಶ್ರೇಷ್ಠ ಕವಿ ಅಂತ ಹೇಳಿ ಎಲ್ಲ ವಿಮರ್ಶಕರಿಂದ ಕರೆಸಿಕೊಳ್ತಾರೆ. ಕನಕದಾಸರು ದಾಸಕೂಟಕ್ಕೆ ಸೇರಿದಂತಹ ಕವಿ ಆಗಿರೋದ್ರಿಂದ ಅವರಲ್ಲಿ ಕಾವ್ಯ ಪ್ರಜ್ಞೆ ಜಾಗೃತವಾಯಿತು ಅಥವಾ ಅದು ಮೊದಲೇ ಇತ್ತು ಅನ್ನುವಂತಹ ಒಂದು ಜಿಜ್ಞಾಸೆ ನಮ್ಮಲ್ಲಿ ಮೂಡುವುದು ಸಹಜ. ಆದರೆ ಅವರಲ್ಲಿನ ಆ ಭಕ್ತಿ ಭಾವ ಅವರ ಕಾವ್ಯ ಪ್ರಜ್ಞೆಗೆ ಒಂದು ಮೂಲ ಭಿತ್ತಿಯಾಗಿ ಪರಿಣಮಿಸಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕನಕದಾಸರ ಸಾಹಿತ್ಯದಲ್ಲಿ ಒಂದು ನಾವೀನ್ಯತೆ ಇದೆ, ವೈವಿಧ್ಯತೆ ಇದೆ, ಮಿಗಿಲಾಗಿ ಒಂದು ಮಹತ್ತರವಾದ ಕ್ರಾಂತಿ ಇದೆ. ಅವುಗಳೆಲ್ಲವೂ ಜನಜೀವನದ ಸತ್ಯ ಅನುಭವಗಳೊಡನೆ ಎರಕಗೊಂಡು ರೂಪುಗೊಂಡಂಥವುಗಳು. ಅವರ ಕೃತಿಗಳಲ್ಲಿ ಆಗಿನ ಕಾಲದ ಜನತೆಯ ನಡೆನುಡಿ ಸಂಸ್ಕೃತಿಗಳ ವಾಸ್ತವಿಕ ಚಿತ್ರಗಳಿವೆ. ಕಾವ್ಯ ವಸ್ತುವಿನ ಒಂದು ಅರಿವಿರುವ ಆತನಿಗಷ್ಟೇ ಅದ್ಭುತವಾದ ಕಾವ್ಯವನ್ನು ರಚಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ತತ್ವದ ಹದವನ್ನ ಅರಿತಂತಹ ಒಬ್ಬ ಸಾಧಕ ಅಂತ ಹೇಳಿದ್ರೆ ಅದು ಕನಕದಾಸರು ಅಂತ ಹೇಳ್ಬೋದು. ಕವಿಯ ಅಂತರ್ದೃಷ್ಟಿಯುಳ್ಳ ಕನಕದಾಸರ ಪ್ರಜ್ಞೆಗೆ ನಿಲುಕದೇ ಇರುವಂತಹ ವಿಷಯಗಳೇ ಇಲ್ಲ, ಸಮಾಜಪರವಾದ ವಾಸ್ತವಗಳೇ ಇಲ್ಲ. ಎಲ್ಲ ವಾಸ್ತವಗಳ ಬಗ್ಗೆ, ಎಲ್ಲ ಪ್ರಜ್ಞೆಗಳ ಬಗ್ಗೆಗೂ ಅವರು ಬರೀತಾರೆ. ಅವರು ಕಣ್ಣು ಹಾಯ್ದಡೆ, ಮನಸ್ಸು ಹರಿದಡೆ ಸತ್ಯ ಗೋಚರಿಸ್ತದೆ. ಅವರ ಸತ್ಯಗಳೇ ಅವರ ಅನುಭವದ ಭಾಗವಾಗ್ತದೆ ಮತ್ತು ಆ ಅನುಭವದಿಂದ ಸಮುದಾಯವನ್ನು ಒಂದೇ ಒಂದು ವಾಕ್ಯದಲ್ಲಿ ಸರ್ವಗ್ರಾಹಿಯಾಗುವಂತೆ ಸೂತ್ರೀಕರಿಸುವಂತಹ ಒಂದು ಜಾಣ್ಮೆ ಅವರಿಗೆ ಸಿದ್ಧಿಸಿದೆ. ಹೆಣ್ಣು ಗಂಡು, ಸಣ್ಣವ ದೊಡ್ಡವ, ಸಿರಿವಂತ ಬಡವ, ಅಥವಾ ಕವಿಯೋ ವಿಜ್ಞಾನಿಯೋ ಪ್ರಾಧ್ಯಾಪಕ ಯಂತ್ರಜ್ಞ ಇದ್ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಲೋಕದ ಸಮಸ್ತ ವ್ಯಾಪಾರದ ಉದ್ದೇಶವೇನೆಂಬುದನ್ನ ದಾಸರು ತಮ್ಮ ಕೀರ್ತನೆಯಲ್ಲಿ ಹೀಗೆ ಹೇಳ್ತಾರೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಮತ್ತು ತುತ್ತು ಹಿಟ್ಟಿಗಾಗಿ ಅಂತ. ಅಂದ್ರೆ ಸಾಧು, ಸನ್ಯಾಸಿ, ದಾಸ, ಜಂಗಮ ಮುಂತಾದ ವೇಷಗಳ ಮೂಲಕ ಜಗದಲ್ಲಿ ನಡೆಯುವಂತಹ ಮೋಸ, ವಂಚನೆ, ಅವ್ಯವಹಾರಗಳಿಗೆಲ್ಲ ವಿರೋಧ ಅನ್ನುವಂತೆ ಕನಕದಾಸರು ಮಾತನಾಡ್ತಾರೆ. ಇನ್ನೊಂದು ಸಾಲು ಹೇಳೋದಾದ್ರೆ, ಜಪವ ಮಾಡಿದರೇನು, ತಪವ ಮಾಡಿದರೇನು, ಕಪಟ ಗುಣ ವಿಪರೀತ ಕಲುಷವಿದ್ದವರು ಅಂತ. ಇನ್ನೊಂದು ಕೀರ್ತನೆಯನ್ನು ಹೇಳೋದಾದ್ರೆ ಅದರ ಒಂದು ಭಾಗವನ್ನಷ್ಟೇ ಹೇಳ್ತೇನೆ. ಅಲ್ಲ ಖುದಾ ಎಂಬ ಅರ್ಥವನ್ನು ಅರಿಯದೆ, ಮುಲ್ಲಾ ಶಾಸ್ತ್ರದ ನೆಲೆಯ ಮುನ್ನರಿಯದೆ, ಕಳ್ಳ ಕೂಗನೆ ಕೂಗಿ ಬೊಗಳಿ ಬಾಯಿದೆರೆವಂತ ಕಳ್ಳರಿಗೆ ತಾ ವೀರಸ್ವರ್ಗ ದೊರಕುವುದೇ. ಅಂದ್ರೆ ಅವರಿಗೆ ಮಹಮ್ಮದಿಯರಾಗ್ಲಿ, ಲಿಂಗವಂತರಾಗ್ಲಿ, ವೈಷ್ಣವರಾಗ್ಲಿ, ಶೈವರಾಗ್ಲಿ, ಯಾರಾದ್ರೂ ಆಗಿರ್ಲಿ ಅವರಿಗೆ ಯಾವುದೇ ಬೇಲಿಗಳಿರಲಿಲ್ಲ. ಡಾಂಬಿಕರಂದ್ರೆ ಡಾಂಬಿಕರೇ, ಯಾವುದೋ ಒಂದು ಮತಗಳ ಅನುಯಾಯಿಗಳನ್ನ ಮಾತಟ್ಟಿಗಿಸುವಂತಹ ವ್ಯಕ್ತಿತ್ವದವರಲ್ಲ ಅವರಿಗೆ ಮತಧರ್ಮಗಳ ಪರಿಧಿ ಇಲ್ಲ. ಭಕ್ತಿ ಅಂತ ಹೇಳಿದ್ರೆ ಭಕ್ತಿ ಅಷ್ಟೇ. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು. ಬಿಡದೆ ಬಾಂಧವರೊಡನೆ ಕಡಿದಾಡುವುದಕ್ಕಿಂತ ಅಡವಿಯೊಳಗ ಅಜ್ಞಾತವಾಸವೇ ಲೇಸು. ಮಸೌತಿಯ ಮತ್ಸರದ ನೆರೆಯುಳಿರುವುದಕ್ಕಿಂತ ಹಸನಿಲ್ಲದ ಪಾಳುಗುಡಿಯೇ ಲೇಸು ಅಂತ ಹೇಳಿ ಅವರು ತಮ್ಮ ಕೀರ್ತನೆಯನ್ನು ಮುಂದುವರಿಸ್ತಾರೆ. ಅಂದ್ರೆ ಮನುಷ್ಯ ಬದುಕಿನ ಸತ್ಯತೆ ಮತ್ತೆ ವೈರುಧ್ಯಗಳ ಕುರಿತ ಅವರ ಕೀರ್ತನೆಗಳು ಜೀವನ ಮೌಲ್ಯಗಳು, ನಮ್ಮ ಜೀವನ ಮೌಲ್ಯಗಳಿಗೆಲ್ಲ ದಾರಿದೀಪವಾಗುವ ಹಾಗೆ ನಮಗೆ ಭಾಸವಾಗ್ತದೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ನಿತ್ಯ ಜ್ಞಾನಿಯಾದ ಮ್ಯಾಲೆ ಚಿಂತೆಯಾತಕ್ಕೆ. ನಾನು ನೀನು ಎನ್ನದಿರು ಹೀನ ಮಾನವ, ನಿನ್ನ ಜ್ಞಾನದಿಂದ ನಿನ್ನ ನೀನೇ ತಿಳಿದು ನೋಡಲು ಅನ್ನುವಂತಹ ಕೀರ್ತನೆಗಳೆಲ್ಲ ಬದುಕಿನ ಕುರಿತ ವೈಚಾರಿಕ ಚಿಂತನೆಗಳನ್ನ ಸೂಚಿಸ್ತದೆ ಮತ್ತು ಸಮಾಜದ ಕೋರೆಗಳನ್ನು ತಿದ್ದೋದಿಕ್ಕೆ ಪ್ರಯತ್ನಿಸ್ತದೆ. ಒಟ್ಟಾರೆಯಾಗಿ ಕನಕರು ಸಮಾಜದಲ್ಲಿ ಒಂದು ಬದಲಾವಣೆಯನ್ನ ತರಲಿಕ್ಕೆ ಪರಿಶ್ರಮ ಪಡ್ತಾರೆ. ಇನ್ನು ಕನಕದಾಸರ ಸಾಹಿತ್ಯದಲ್ಲಿ ನಾವು ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಗಮನಿಸಬಹುದು, ಸಾಮಾಜಿಕ ಪ್ರಜ್ಞೆಯನ್ನು ಗಮನಿಸಬಹುದು, ಜೊತೆಗೆ ವೈಚಾರಿಕ ಪ್ರಜ್ಞೆಗಳನ್ನು ಗಮನಿಸಬಹುದು, ಜೊತೆಗೆ ರಾಜಕೀಯ ಪ್ರಜ್ಞೆಗಳನ್ನು ಕೂಡ ಗಮನಿಸಬಹುದು. ಅವರ ರಾಮಧಾನ್ಯ ಚರಿತೆಯನ್ನೇ ನಾವು ಅವಲೋಕಿಸುವುದಾದ್ರೆ, ಭರತಖಂಡದ ವರ್ಗವರ್ಣ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುವ, ಮೇಲು ಕೀಳು ಜಾತಿ ವ್ಯವಸ್ಥೆಯ ಪೊಳ್ಳುತನವನ್ನ ಬಯಲು ಮಾಡುವ, ಅಧವರಂತೆ ವರ್ತಿಸದೆ ಸಮಾಜದ ಕೆಳವರ್ಗದವರೊಂದಿಗೆ ಕೂಡಿ ಬಾಳಬೇಕೆಂಬ ಸಂದೇಶವನ್ನ ಆ ಒಂದು ರಾಮಧಾನ್ಯ ಚರಿತೆ ಹೇಳ್ತದೆ. ಈ ಕಾವ್ಯದಲ್ಲಿ ವ್ಯಕ್ತವಾಗಿರುವಂತಹ ವೈಚಾರಿಕ ನಿಲುವುಗಳು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು ಎಂಬ ಆದರ್ಶವನ್ನ ಎತ್ತಿ ತೋರಿಸ್ತದೆ. ಕನಕದಾಸರು ಆಧ್ಯಾತ್ಮದ ಮಾತನಾಡಬೇಕಾದ್ರೆ ಸಮಾಜವನ್ನ ಒಳಗೊಂಡು ಹೇಳ್ತಾರೆ ಮತ್ತು ಸಮಾಜ ಚಿಂತನೆಗೆ ಒತ್ತು ಕೊಡ್ತಾರೆ ಮತ್ತು ಸಮಾಜದ ಚಿಂತನೆಗೆ ಆಧ್ಯಾತ್ಮದ ಸ್ಪರ್ಶವನ್ನೂ ನೀಡ್ತಾರೆ. ವಿಶೇಷವಾಗಿ ಅವರ ಸಾಹಿತ್ಯದಲ್ಲಿ ಪಾರಮಾರ್ಥಿಕ ಚಿಂತನೆಗಳಿವೆ, ಜೊತೆಗೆ ಸಾಹಿತ್ಯದ ಲೋಕಹಿತವೂ ಕೂಡ. ಅತ್ಯಂತ ಗಹನವಾದ ಸಂಕೀರ್ಣ ವಿಷಯಗಳನ್ನು ಕೂಡ ಸರಳವಾಗಿ ಜನಕ್ಕೆ ಮುಟ್ಟುವ ಹಾಗೆ, ಜನರ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳುವಂತಹ ಚಾಕಚಕ್ಯತೆ ಅವರ ವಿಶಿಷ್ಟತೆ. ಕಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟಿಯನ್ನು ಕಟ್ಟಿ ನೀರೆದವರು ಯಾರು? ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ರಕ್ಷಿಪನು ಇದಕ್ಕೆ ಸಂಶಯ ಬೇಡ. ಅಂದ್ರೆ ಚಿಂತಿತ ಹೃದಯಗಳಿಗೆಲ್ಲ, ಕಲ್ಲಣಿಸುವ ಮನಸ್ಸುಗಳಿಗೆಲ್ಲ ಧೈರ್ಯ ತುಂಬುವಂತಹ ಅವರ ಕೀರ್ತನೆ. ಜಗದ ಸೃಷ್ಟಿಗೆ ಕಾರಣೀಭೂತನಾದಂತಹ ಭಗವಂತ ಎಲ್ಲವರನ್ನ ರಕ್ಷಿಸ್ತಾನೆ ಅನ್ನುವಂತಹ ಒಂದು ಆಶಯ, ಇವುಗಳನ್ನೆಲ್ಲ ನಾವು ಅವರ
ಕೀರ್ತನೆಗಳಲ್ಲಿ ಕಾಣಬಹುದು. ಅದೊಂದು ನಮಗೆ ಆಸರೆಯ ಒಂದು ಬೆಳಕನ್ನು ತೋರಿಸ್ತದೆ ಅಂತ ಹೇಳ್ತಾ ಅವರ ಆತ್ಮನಿವೇದನೆ ಅಥವಾ ಆತ್ಮ ಸಮರ್ಪಣೆಯ ಕೀರ್ತನೆಗಳನ್ನು ಓದ್ತಾ ಓದ್ತಾ ನಮ್ಮಲ್ಲೂ ಒಂದು ಆತ್ಮ ಸಂವೇದನೆ ಹುಟ್ಟುಕೊಂಡ್ರೆ ಸಾರ್ಥಕ ಅಂತ ಹೇಳ್ತೇನೆ. ಧನ್ಯವಾದ. ಕನಕದಾಸರ ಸಾಹಿತ್ಯದ ಪ್ರಸ್ತುತತೆ ವಿಷಯದ ಕುರಿತಾಗಿ ಪ್ರಬಂಧ ಮಂಡನೆ ನಡೆಸಿರುವಂತಹ ಜಯಶ್ರೀ ವಿದ್ಯಾರ್ಥಿನಿ SDM ಕಾಲೇಜು ಉಜಿರೆ ಇವರಿಗೆ ಧನ್ಯವಾದಗಳು. ಇವರಿಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಅಧ್ಯಕ್ಷರಾದ ಡಾಕ್ಟರ್ ಶುಭಾ ಮರವಂತೆ ಅವರಿಗೆ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಲ್ಲಿಗೆ ಕನಕ ಸಾಹಿತ್ಯ ಕುರಿತ ಪ್ರಬಂಧ ಮಂಡನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದ್ದು, ಇದೀಗ ಅಧ್ಯಕ್ಷೀಯ ನುಡಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಡಾಕ್ಟರ್ ಶುಭಾ ಮರವಂತೆಯವರು. ಕನ್ನಡ ಮತ್ತು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ಇವರು ಪ್ರಸ್ತುತ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ತೊದಲು ಇವರ ಮೊದಲ ಕಾವ್ಯ ಸಂಕಲನ ಆತ್ಮರಾಜ ಮತ್ತು ಇತರ ಕಥೆಗಳು, ವೇಣಿ ಸಂಹಾರ, ಶಿವರಾಮ ಕಾರಂತರ ಕಾದಂಬರಿಗಳಲ್ಲಿ ಶ್ರೀ ಸಂವೇದನೆ ಇವರ ಇತರ ಕೃತಿಗಳಾಗಿವೆ. ಇವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಸಮ್ಮೇಳನದ ಮೊದಲ ಅಧ್ಯಕ್ಷತೆಯ ಗೌರವ, ಸುಶೀಲ ಶೆಟ್ಟಿ ಸ್ಮಾರಕ ಕಥಾ ಪ್ರಶಸ್ತಿ, ವಿಶ್ವ ಕಲಾರತ್ನ ಪ್ರಶಸ್ತಿ, ಸಾಧನ 25ರ ಗೌರವಗಳಿಗೆ ಇವರು ಭಾಜನರಾಗಿದ್ದಾರೆ. ಇದೀಗ ವೇದಿಕೆ ಅಧ್ಯಕ್ಷೀಯ ನುಡಿಗಾಗಿ ನನ್ನದು ಸಮಯವಲ್ಲದ ಸಮಯದಲ್ಲಿ ಒಂದು ಪ್ರವೇಶ. ನಮ್ಮ ಯಕ್ಷಗಾನದಲ್ಲಿ ಪ್ರವೇಶಕ್ಕೆ ಬಹಳ ಮಹತ್ವ ಇದೆ. ನಾನು ನನ್ನ ಬೆಳಗಿನ ಸಮಯದಲ್ಲಿ ನನ್ನ ಪ್ರಬಂಧವನ್ನು ಮಂಡಿಸಬೇಕಾಗಿತ್ತು. ಇವತ್ತು ನನಗೊಂದು ವಿಶೇಷವಾದ ಅವಕಾಶ ಸಿಕ್ಕಿದೆ. ಇಷ್ಟು ಪ್ರಬಂಧಗಳನ್ನು ಕೇಳುವ ಮತ್ತು ಅವರನ್ನು ಆತ್ಮೀಯವಾಗಿ ಅಭಿನಂದಿಸುವ ಕಾರಣಕ್ಕಾಗಿಯೇ ಏನೋ ಪ್ರಾಯಶಃ ಬೆಳಗಿನ ಗೋಷ್ಠಿಯಲ್ಲಿ ನನಗೆ ಭಾಗವಹಿಸಲಿಕ್ಕಾಗಲಿಲ್ಲ. ತಮ್ಮೆಲ್ಲರ ಕ್ಷಮೆಯನ್ನ ಆ ಕಾರಣಕ್ಕಾಗಿ ನಾನು ಕೇಳ್ತಾ ಇದ್ದೇನೆ. ಆತ್ಮೀಯರಾದ ಕನ್ನಡದ ಖ್ಯಾತ ಗಮಕಿಗಳು, ಬಹಳ ದೊಡ್ಡ ವಿದ್ವಾಂಸ ಪರಂಪರೆಯಿಂದ ಬಂದವರು, ಸನ್ಮಾನ್ಯರಾದ ಸತ್ಯನಾರಾಯಣ ಸರ್ ಅವರೇ, ಇದೆಲ್ಲ ಸಂಯೋಜನೆ ಸಮ್ಮೇಳನದ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಆಯೋಜಿಸಿದ ಮತ್ತು ವ್ಯವಸ್ಥಿತವಾಗಿ ಆಯೋಜಿಸಿದ ಗೆಳೆಯ ಡಾಕ್ಟರ್ ಧನಂಜಯ ಕೊಂಬಳೆ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಹಿರಿಯ ವಿದ್ವಾಂಸರು ತಾವು ಕೂತಿದ್ದೀರಿ ಮತ್ತು ಕಿರಿಯ ವಿದ್ವಾಂಸರು ಈಗ ತಾನೇ ತಮ್ಮ 7 ಪ್ರಬಂಧಗಳನ್ನು ನಮ್ಮ ಮುಂದೆ ಮಂಡಿಸಿದ್ದಾರೆ. ಇದೆಲ್ಲವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅದು ನಮ್ಮ ಸಂತೋಷ ಮತ್ತು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಈ ಸಭೆಯಲ್ಲಿ ಈ ಮಧ್ಯಾಹ್ನದ ಗೋಷ್ಠಿಗೆ ಸ್ವಲ್ಪ ಜನ ಕಡಿಮೆ ಆದ್ರೂ ಧನಂಜಯ್ ಸರ್ ಹೇಳಿದ್ರು, ಇಲ್ಲ ಮೇಡಮ್ ಅಲ್ಲಿ ಒಳಗೊಳಗೆ ಕೂತಿದ್ದಾರೆ, ಕಾಣೋದಿಲ್ಲ ಇಲ್ಲಿ ಮೇಲ್ಗಡೆ ಕೂತಾಗ ಅಂದರು. ಹೌದು, ಎಲ್ಲ ಮಕ್ಕಳೆಲ್ಲ ಕಾಣ್ತಾನೆ ಇಲ್ಲ, ಅವರೆಲ್ಲ ಕೆಳ ಕೂತಿದ್ದಾರೆ. ಆದರೂ ನಮಗೆ ಬೇಸರ ಇಲ್ಲ. ಕೃಷ್ಣ 18 ಅಧ್ಯಾಯದ ಭಗವದ್ಗೀತೆಯನ್ನು ಹೇಳುವಾಗ ಅರ್ಜುನ ಒಬ್ಬನೇ ಆಡಿಯನ್ಸ್ ಆಗಿದ್ದಂತೆ. ಹಾಗಾಗಿ ನಾವೆಲ್ಲ ಅದೃಷ್ಟವಂತರು, ಅವನಕ್ಕಿಂತ ನಾವು ಫಾರ್ ಬೆಟರ್. ಇಷ್ಟಾದರೂ ಅರ್ಜುನರು ಕೂತಿದ್ದಾರೆ ಅಂತ ನನಗೆ ತುಂಬ ಸಂತೋಷ ಅನಿಸ್ತಿದೆ. ಹಾಗಾಗಿ ಮುಂದ್ಗಡೆ ಕೃಷ್ಣರು ಕೂತಿದ್ದಾರೆ, ವಸಂತ ಭಾರದ್ವಾಜರಂಥವ್ರನ್ನ ನಾನು ಆ ಕೃಷ್ಣ ವ್ಯಕ್ತಿತ್ವದಲ್ಲಿ ನೋಡ್ತೇನೆ. ಹಾಗಾಗಿ ನೇವಿ ನಾವಡ್ರಿದ್ದಾರೆ. ಇವರೆಲ್ಲ ವಿದ್ವಾಂಸ ಪರಂಪರೆಯ ಒಂದು ದೊಡ್ಡ ಕೊಂಡಿಗಳು. ಈ ಸನ್ನಿವೇಶದಲ್ಲಿ ನಾನು ಬೆಳಗಿನ ಮಾತುಗಳನ್ನೇ ಮುಂದುವರಿಸುವುದು ಒಳ್ಳಿತು ಅಂತ ಅನಿಸುತ್ತೆ. ಇವತ್ತು ಧಾರ್ಮಿಕ ಪ್ರಸ್ತುತತೆ ಕನಕ ಕಾವ್ಯಗಳ ವರ್ತಮಾನದ ಕನ್ನಡಿಯಲ್ಲಿ ನಾನು ನೋಡಬೇಕಾಗಿರೋ, ಇವತ್ತು ಧರ್ಮ, ಸಮಾಜ, ರಾಜಕಾರಣ ಇಷ್ಟೊಂದು ಪ್ರಕ್ಷುಬ್ಧವಾಗಿದೆ ಅನ್ನೋದು ನಮಗೆಲ್ಲ ಗೊತ್ತಿರುವ ಸಂಗತಿ. ಯಾವುದು ಧ್ರುವ ಅಂತಂದ್ರೆ ಎತ್ತಿ ಹಿಡಿಯೋದು ಅಂತ, ನಮ್ಮನ್ನೆಲ್ಲ ಆಧರಿಸಿ ಹಿಡಿಯುವಂಥದ್ದು ಧರ್ಮ. ಇವತ್ತಿನ ಅರಾಜಕತೆ ಮತ್ತು ಇವತ್ತಿನ ಪ್ರಸ್ತುತ ಪರಿಸ್ಥಿತಿ ಕನಕನನ್ನ ಆ ನೋಟದಲ್ಲಿ ನೋಡಬೇಕಾದ ಅಗತ್ಯವನ್ನು ನಮ್ಮೊಳಗೆ ತುಂಬಿದೆ ಅಂತ ನನಗನ್ನಿಸೋದು. ಕನಕ ಯಾವಾಗಲೂ ನನಗೆ ಎಚ್ಚರದ ಕನ್ನಡಿ. ಈ ಧರ್ಮ ಅನ್ನೋದು ಅಷ್ಟೇ, ಅದು ಅರಿವು, ಅದೊಂದು ಜಾಗೃತಿ, ಅದೊಂದು ಎಚ್ಚರ. ಅದು ಕಾಲದಿಂದ ಕಾಲಕ್ಕೆ
ಮನುಷ್ಯನ ವಿವೇಕವನ್ನು ತಿದ್ದುತ್ತಾ ಬಂದಿದೆ. ನಾವು ಯಾವ ಅರ್ಥದಲ್ಲಿ ಅದನ್ನು ಪರಿಭಾವಿಸಬೇಕು ಇವತ್ತು ಅಂತಂದ್ರೆ, ನಮ್ಮ ಎಲ್ಲ ಒಳ್ಳೆಯ ತಿಳುವಳಿಕೆಗಳು, ನಮ್ಮ ಜ್ಞಾನದ ವಿಸ್ತಾರಗಳು ಇಂಥ ವಿವೇಕದ ಮಾರ್ಗವನ್ನ ನಮಗೆ ಹೇಳಬೇಕಾದ ಮೂಲವೇ ಈ ಧರ್ಮದ ಮೂಲಕ. ಈ ಕಾರಣಕ್ಕಾಗಿ ಕನಕ ನನಗೆ ಬಹಳ ಮುಖ್ಯ ಅಂತ ಅನಿಸ್ತಾನೆ. ಕನಕ ಕಾವ್ಯಗಳನ್ನ, ಅವರ ಕೃತಿಗಳನ್ನ ನಾವು ನೋಡ್ತಾ ಬಂದ್ವಿ. ಇಷ್ಟು ಕೀರ್ತನೆಗಳಿವೆ, ಕಾವ್ಯಗಳಿವೆ. ಪ್ರಾಯಶಃ ಇಡೀ ಕನ್ನಡ ಸಾಹಿತ್ಯದಲ್ಲಿ, ಅದು ದಾಸ ಸಾಹಿತ್ಯದ ಸಂದರ್ಭದಲ್ಲಿ ಇಂಥ ಒಬ್ಬ ವಿಭಿನ್ನವಾದ ವಿಶಿಷ್ಟವಾದ ವ್ಯಕ್ತಿತ್ವವನ್ನ ನಮಗೆ ಬೇರೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕನಕನನ್ನ ಮತ್ತೆ ಮತ್ತೆ ನಾವು ಮನೆಯ ತನಕ ತಗೊಂಡು ಹೋಗ್ಬೇಕು, ಮನದ ತನಕ ತಗೊಂಡು ಹೋಗ್ಬೇಕು ಅಂದ್ರೆ, ಅದು ಎಲ್ಲಾ ಕಾಲದ ಮೌಲ್ಯಗಳನ್ನ ನಮ್ಮೊಳಗೆ ತುಂಬುತ್ತಾ ಬಂದಿದೆ ಅನ್ನೋದಕ್ಕೆ. ನಾನು ಆ ಕಾವ್ಯಗಳ ಧಾರ್ಮಿಕ ಪ್ರಸ್ತುತತೆಯನ್ನು ಕುರಿತು ಮಾತಾಡುವಾಗ ನನಗೆ 2 ಕಾವ್ಯಗಳು ಬಹಳ ಮುಖ್ಯ ಅಂತ ಅನಿಸುತ್ತೆ. ಇವತ್ತಿನ ಸನ್ನಿವೇಶಕ್ಕೂ ಧರ್ಮ ಅಧರ್ಮಗಳ ತಿಕ್ಕಾಟಕ್ಕೂ ಭ್ರಷ್ಟಗೊಂಡ ರಾಜಕಾರಣದ ವ್ಯವಸ್ಥೆಗೂ ಮೌಲ್ಯರಹಿತ ಸ್ವಾರ್ಥಪರ ಮಾನವ ಚಿಂತನೆಗೂ ಇದಕ್ಕೆಲ್ಲ ಒಂದೊಂದು ಸಂಬಂಧ ಇದೆ. ಹಾಗೂ ಕನಕ ಕಾವ್ಯಕ್ಕೂ. ಈ ಕಾವ್ಯ ನಮ್ಮನ್ನು ಯಾವ ಬಗೆಯಲ್ಲಿ ಎಚ್ಚರಿಸುತ್ತೆ ಅಂತಂದ್ರೆ, ನನಗೆ 2 ಕೃತಿಗಳನ್ನ ಇಟ್ಕೊಂಡು ನನ್ನ ಕೆಲವು ಅನಿಸಿಕೆಗಳನ್ನು ನನಗೆ ಮುಂದಿಡ್ತಿದ್ದೀನಿ. ಒಂದು, ನನ್ನನ್ನ ಮತ್ತೆ ಮತ್ತೆ ಕಾಡುವ ನಳಚರಿತ್ರೆ. ಇನ್ನೊಂದು ರಾಮಧಾನ್ಯ ಚರಿತ್ರೆ. ಇದೆರಡನ್ನು ವಿಭಿನ್ನವಾಗಿ ನೋಡಬೇಕಾದ ದಾರಿ. ನಾನು ಇಡೀ ನಳಚರಿತ್ರೆಯನ್ನ ನಮ್ಮ ಆದಿಮ ಚರಿತ್ರೆಯಾಗಿ ನಾನು ನೋಡ್ತೇನೆ. ಆರ್ಯ ಮತ್ತು ಆರ್ಯೇತರ ಸಂಘರ್ಷದ ಮೂಲ ನೆಲೆಯೊಂದನ್ನ ಕನಕದಾಸರು ಶೋಧಿಸಿದ ಒಂದು ವಿಶಿಷ್ಟವಾದ ಸಂಶೋಧನಾತ್ಮಕ ಕೃತಿ ಕನಕ ಚರಿತ್ರೆ ಅಂತ ಅನ್ನೋದನ್ನ ನನ್ನ ಕೃತಿಯಲ್ಲಿ ನಾನು ಅದನ್ನ ಮಂಡಿಸಿದ್ದೇನೆ. ಯಾಕಂದ್ರೆ ಕನಕ ಕೃತಿಗಳ ಮೂಲಕ ಮಧ್ಯಕಾಲೀನ ಚರಿತ್ರೆಯನ್ನು ಹೇಗೆ ನೋಡಬಹುದು ಅನ್ನುವ ಪರವಾದ ನನ್ನ ಪುಸ್ತಕದಲ್ಲಿ. ನೋಡಿ, ಯಾವಾಗಲೂ ಪ್ರಭುತ್ವ ಅನ್ನೋದು ಏನ್ ಮಾಡ್ತಾ ಬಂದಿದೆ ಅಂತಂದ್ರೆ, ಅದು ಎಲ್ಲೆಲ್ಲಿ ಅರಾಜಕವಾಗುತ್ತೋ, ಎಲ್ಲೆಲ್ಲಿ ನೀತಿ ನ್ಯಾಯವನ್ನು ತಪ್ಪಿ ನಡೆಯುತ್ತೋ ಅಲ್ಲೆಲ್ಲ ಒಂದು ಮುನಿಚರಿತೆ ಅವರನ್ನು ಎಚ್ಚರಿಸುವ ಕಾರ್ಯ ಮಾಡ್ತಾ ಬಂದಿದೆ. ಇಡೀ ಅದು ವಿವೇಕ. ಧರ್ಮರಾಯನಿಗೆ ರೋಮಶ ಮುನಿಗಳು ಹೇಳುವ ಕಥನದ ಮಾದರಿಗಳು ನಮಗೆ ಹೇಗೆ ಕಾಣುತ್ತೆ? ಇಡೀ ವಿಜಯನಗರ ಚರಿತ್ರೆಯಲ್ಲಿ ವ್ಯಾಸ ಪರಂಪರೆ ಅನ್ನೋದು ವಿಜಯನಗರದ ಅರಸರಿಗೆ ಹೇಗಿತ್ತೋ, ವಿದ್ಯಾರಣ್ಯರು ವಿಜಯನಗರದ ಅರಸರಿಗೆ ಹೇಗೆ ಆ ಬದುಕನ್ನು ಕಟ್ಟಿಕೊಳ್ಳುವ ವಿವೇಕವನ್ನು ಕೊಟ್ಟರೋ, ಆ ಥರದಲ್ಲಿ ನಳಚರಿತ್ರೆಯ ಸೂಕ್ಷ್ಮತೆ ನಮ್ಮನ್ನ ಕಾಣುತ್ತೆ. ಬಹಳ ಮುಖ್ಯವಾಗಿ ನಾನು ಗಮನಿಸುವುದು, ಒಂದು ಹಂಸ ದರ್ಶನದ ಸಂದರ್ಭ ಬರುತ್ತೆ ನಳಚರಿತ್ರೆಯಲ್ಲಿ. ನಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಒಂದು ಹಂಸ ಚರಿತ್ರೆ. ಹೋಗಿ ಹಂಸವನ್ನ ಹಿಡಿದು ಇನ್ನೇನೋ ಅರಸ ನಳ ಕೈಯಲ್ಲಿ ಹಿಡಿತಾನೆ ಅನ್ನುವಾಗ ಅದು ಹೇಳುತ್ತೆ, ಕೈಗೆ ಸಿಕ್ಕವರನ್ನ, ಕೈ ಸದರದವರನ್ನು ಕೊಲ್ಲುವುದು ಏನು ಅರಿದೆಂದಿತ ಪಕ್ಷಿ ಅಂತ. ಕೈಗೆ ಸಿಕ್ಕವರನ್ನ ಕೊಲ್ಲೋದು ನೋಡಿ, ಇವತ್ತು ಹಿಂಸೆ ಮತ್ತು ಕ್ರೌರ್ಯ ಮನುಷ್ಯನನ್ನ ಆಳ್ತಾ ಇದೆ. ಇಲ್ಲದೆ ಇದ್ರೆ ಹೋಟೆಲ್ನಲ್ಲಿ ಹಾಗೇ ಕುಳಿತ ವ್ಯಕ್ತಿಯನ್ನ 70 ಬಾರಿ ಚಾಕುನಲ್ಲಿ ಚುಚ್ಚಿ ಕೊಲ್ತೇವೆ ನಾವು ಅಂತಂದ್ರೆ ಮನುಷ್ಯನೊಳಗಿನ ಕ್ರೌರ್ಯ ಎಷ್ಟು ದೊಡ್ಡ. ಇದು ಸಮಕಾಲೀನ ಸ್ಥಿತಿ. ನಾವು ಮತ್ತೆ ಮತ್ತೆ ನಮ್ಮ ವಿವೇಕವನ್ನ, ನಮ್ಮ ಎಲ್ಲೋ ದಾರಿ ತಪ್ತಾ ಇದೀವಲ್ಲ ನಾವು. ಆ ಹಂಸ ಪಕ್ಷಿ ಹೋಗಿ ಹಿಡಿದಾಗ ಒದರಿ ಕುಣಿಯಲು ಹಸ್ತದೊಳಗದ ಕದಲದಂತಿರೆ ಪಿಡಿಯಲರಸನ ವದನ ಕಮನವ ನೋಡಿ ಹೆದರಿತು ಬಹಳ ಭೀತಿಯಲ್ಲಿ. ಮನುಷ್ಯನಂದ್ರೆ ಪ್ರಾಣಿಗಳಿಗೂ ಭಯ. ಬೆಳಿಗ್ಗೆ ಮಹಾದೇವರು, ಸತ್ಯಮಂಗಲ ಮಹಾದೇವರು ಬಹಳ ಚೆನ್ನಾಗಿ ಮನುಷ್ಯರ ನಾವು ಪ್ರಶ್ನಿಸ್ಕೊಳ್ತಾ ಇದ್ದೀವಿ. ಪ್ರತಿ ಕ್ಷಣಕ್ಕೂ ಕೊಲ್ಲುವ ಮನುಷ್ಯನ ಕ್ರೌರ್ಯದ ನೆಲೆಯೊಂದನ್ನ ಕನಕದಾಸರು ಎಷ್ಟು ಚೆನ್ನಾಗಿ ವಿಶ್ಲೇಷಿಸ್ತಾರೆ. ಕೈ ಸದರದವರನ್ನು
ಕೊಲ್ಲುವುದು ಉಚಿತವೇ ಎಂದು ನಳನನ್ನ ಹಂಸ ಪ್ರಶ್ನಿಸ್ತದೆ. ಪರಹಿಂಸೆ ದೋಷ. ಮಧ್ಯಕಾಲೀನ ಕರ್ನಾಟಕದಲ್ಲಿ ಜೈನ ಮತ್ತು ವೀರಶೈವ ಧರ್ಮದ ದಯೆಯೇ ಧರ್ಮದ ಮೂಲ. ಹಿಂಸೆ ಅನ್ನೋದು ಪಾಪ. ಈ ಪರಿಕಲ್ಪನೆಯನ್ನ ವೈದಿಕ ಧರ್ಮದಲ್ಲಿಯೂ ತರಬೇಕಾದ ಅಗತ್ಯವನ್ನ ಕನಕದಾಸರು ಮನಗಂಡಿದ್ರು ಅಂತ ನನಗನ್ಸುತ್ತೆ. ಪರಹಿಂಸೆಯನ್ನ ವಿರೋಧಿಸಬೇಕಾದಂತ, ಹಿಂಸೆಯ ಕ್ರೌರ್ಯವನ್ನ ತಣಿಸಬೇಕಾದ ಪ್ರಭುತ್ವದ ಎಚ್ಚರವನ್ನ ಕನಕದಾಸರು ಕೊಡ್ತಾ ಇದ್ದಾರೆ. ಅದು ಆ ಕಾಲದ ಧಾರ್ಮಿಕ ಅಗತ್ಯವೂ ಆಗಿತ್ತು. ಈ ಹಿಂಸೆ ಮತ್ತು ಕ್ರೌರ್ಯವನ್ನ ನೋಡಿ ಆಮೇಲೆ ಹಂಸದ ಮಾತಿಗೆ ಬಹಳ ಸುಂದರವಾದ ನುಡಿಗೆ ನಾಚಿದ ನರಸ. ಈ ನುಡಿಗೆ ನಾಚುವ ಮನಸ್ಥಿತಿ ಒಂದನ್ನು ನಾವು ಯಾವಾಗಲೂ ಜಾಗೃತವಾಗಿ ಇಟ್ಕೊಳ್ಬೇಕು ಅನ್ಸುತ್ತೆ. ಈ ನಾಚಿಕೆ ಇಲ್ವಲ್ಲ, ನಮ್ಗೆ ನಾಚಿಕೆ ಬಿಟ್ಬಿಟ್ಟಿದೀವಿ. ಏನ್ ಕೆಟ್ಟ ಕೆಲಸ ಮಾಡಿದ್ರು ನಮ್ಮ ನಾಚಿಕೆ ಇಲ್ಲ, ಎಷ್ಟು ಲಂಚ ಹೊಡೆದ್ರು ನಮ್ಮ ನಾಚಿಕೆ ಇಲ್ಲ, ಎಷ್ಟು ಜನರ ಬಡವರ ಬಗ್ಗರ ಎಲ್ಲರ ದುಡ್ಡು ದೋಚಿದ್ರು ನಮಗೆ ನಾಚಿಕೆ ಇಲ್ಲ. ಅಂತ ನಾಚಿಕೆ ಇಲ್ಲದ ಸ್ಥಿತಿಯನ್ನು ಇಟ್ಕೊಂಡಿದೀವಲ್ಲ ನಮ್ಮ ರಾಜಕಾರಣ. ಇದನ್ನ ಕನಕದಾಸರು ಪ್ರಶ್ನಿಸ್ತಾರೆ. ನುಡಿಗೆ ನಾಚಿದ ನರಸ. ಅಷ್ಟು ಚೆನ್ನಾಗಿ ಕನಕನ ಈ ದೃಷ್ಟಿ ಅದು ಉದಾತ್ತ, ಅದು ಈ ಕಾಲವನ್ನ ಮೀರಿ ಆವರಿಸಿಕೊಂಡು ಬೆಳೆಯಬೇಕಾದ ಒಂದು ಅಗತ್ಯ ಅಂತ ನಾನು ಅಂದ್ಕೊಳ್ತಾ ಬರ್ತೇನೆ. ಮತ್ತೆ ಮತ್ತೆ ಕನಕ ಚರಿತ್ರೆ ಆರ್ಯ ಮತ್ತು ಆರ್ಯೇತರ ಸಂಘರ್ಷದ ರೂಪಕವಾಗಿ, ನಮ್ಮಲ್ಲಿ ವರ್ಣ ರಾಜಕಾರಣದ ರೂಪಕವಾಗಿ ನನಗದು ಮತ್ತೆ ಮತ್ತೆ ವಿಶಿಷ್ಟವಾಗಿ ಕಾಣುತ್ತೆ. ನನ್ನ ಚರಿತ್ರೆ ಅದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಅದನ್ನ ಮಂಡಿಸಿದೆ. ಅಷ್ಟೇ ಅಲ್ಲ, ಮಧ್ಯಕಾಲೀನ ವ್ಯಾಪಾರ ನೀತಿಯನ್ನ, ವ್ಯಾಪಾರ ಧರ್ಮವನ್ನ ಕನಕದಾಸರಷ್ಟು ಸುಂದರವಾಗಿ ಬೇರೆ ಯಾರು ಹೇಳಿಲ್ಲ. ಬಂದವಯ್ಯ ಗೋವಿಂದ ಶೆಟ್ಟಿಯಿಂದ ಹಿಡಿದು ದಮಯಂತಿಯ ಪ್ರಸಂಗದವರೆಗೂ ಈ ಬಣಜಿಗರು, ಶೆಟ್ಟಿಗಳು, ವ್ಯಾಪಾರಗಳು, ಧನಾಢ್ಯರು, ಈ ಧನಮೋಹದ ವಿಚಾರದ ಅನೇಕ ವಿಷಯಗಳನ್ನ, ಮಧ್ಯಕಾಲೀನ ರಾಜಕಾರಣದ ಫ್ಯೂಡಲ್ ವ್ಯವಸ್ಥೆಯನ್ನ ಎಷ್ಟು ಚೆನ್ನಾಗಿ ಕನಕದಾಸರು ಕಟ್ಟಿಕೊಡ್ತಾರೆ ಅನ್ನೋದು ಮತ್ತೆ ಮತ್ತೆ ನಾವು ಯೋಚಿಸಬೇಕಾದ ಮತ್ತು ಚಿಂತಿಸಬೇಕಾದ ಒಂದು ವಿಷಯ ಅಂತ ನಾನು ಅಂದ್ಕೊಳ್ತೇನೆ. ನನಗೆ ದಮಯಂತಿಯ ಚರಿತ್ರೆಯನ್ನ ಕನಕದಾಸರು ನಿರ್ಮಿಸಿದ ಬಗ್ಗೆ ಬಹಳ ಕುತೂಹಲ. ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕ ಚಂದ್ರಮತಿಯನ್ನ ತರ್ತಾರೆ. ಆ ಚಂದ್ರಮತಿಗೆ ಎಲ್ಲೂ ಸ್ವತಂತ್ರ ವ್ಯಕ್ತಿತ್ವವೇ ಇಲ್ಲ ಪಾಪ. ಅವಳು ಎಲ್ಲ ಕಡೆಯಲ್ಲೂ ಬಂದಿದ್ದಳು. ಆದ್ರೆ ದಮಯಂತಿ ಹಾಗಲ್ಲ. ಕನಕದಾಸರ ದಮಯಂತಿ ತುಂಬಾ ಶಾರ್ಪ್ ಆದ, ಸನ್ನಿವೇಶವನ್ನ ಸಹಜವಾಗಿ ಗ್ರಹಿಸುವ ಒಂದು ಪ್ರಬುದ್ಧ ಮಹಿಳೆಯ ಚಿತ್ರಣವಾಗಿ ಅವಳಲ್ಲಿ ಬರ್ತಾ ಹೋಗ್ತಾಳೆ. ಸತಿಧರ್ಮ ಅನ್ನೋದು ಹೇಗಿರ್ಬೇಕು ಅನ್ನುವ ನೀತಿಯೊಂದನ್ನ ದಮಯಂತಿ ಎಲ್ಲೋ ತಣ್ಣಗೆ ನಮ್ಮೊಳಗೆ ತುಂಬಿಕೊಡ್ತಾಳೆ ಅಂತ ಅನ್ಸು. ಎಂಥ ರಾಜಕಾರಣ ಇಲ್ಲ. ಇಂದ್ರ, ಅಗ್ನಿ, ವಾಯು, ವರುಣ 4 ಜನರ ಒಕ್ಕೂಟ ವ್ಯವಸ್ಥೆ ಇದೆ. ದಮಯಂತಿಯನ್ನು ಮದುವೆ ಆಗಲಿಕ್ಕೆ ಒಂದೇ ಟೈಮ್ 4 ಜನ ಬಂದಿದ್ದಾರೆ. ದಮಯಂತಿಯ ಅಪೂರ್ವ ಸೌಂದರ್ಯ ಇವತ್ತು ಮಲ್ಟಿನ್ಯಾಷನಲ್ ಕಂಪನಿಗಳು ವೇಷ ಧರಿಸಿಕೊಂಡು ಬರ್ತವೆ ನೋಡಿ ನಮ್ಮ ದೇಶಕ್ಕೆ. ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ಬಣ್ಣ ಬಣ್ಣದ ವೇಷ ತೊಟ್ಟು ಅಡ್ವರ್ಟೈಸ್ಗಳ ಮೂಲಕ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಮ್ಮ ಮನಸ್ಸನ್ನು ಅಪಹರಿಸ್ತಾ, ನಮ್ಮಲ್ಲಿ ವೈಭೋಗದ ಪರಿಕಲ್ಪನೆಯನ್ನ ತುಂಬುತ್ತಾ ನಮ್ಮನ್ನೊಂದು ಅತಂತ್ರಗೊಳಿಸುವ ಸ್ಥಿತಿಯನ್ನ ನಾವಿದೀವಲ್ಲ. ಇಂಥ ಅತಂತ್ರಗೊಳಿಸುವ ಸ್ಥಿತಿಯನ್ನ ನಮ್ಮೊಳಗೆ ತುಂಬುವ ರೂಪಕದ ಪ್ರತೀಕವಾಗಿ ನನಗದು ಕಾಣ್ತಾ ಹೋಗುತ್ತೆ ಆ ಒಕ್ಕೂಟದ ವ್ಯವಸ್ಥೆ. ಪ್ರೀತಿಸಿದ ಇಬ್ಬೆರಡು ಜೀವಗಳು, ನಳ ಮತ್ತು ದಮಯಂತಿ. ಅದರ ನಡುವೆನೂ ಈ ಲವ್ನಲ್ಲಿ ಅಡ್ಡ ಬರಬಾರ್ದು, ಯಾರು ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು. ಈ ಪ್ರೀತಿಸುವ ಜೀವಗಳನ್ನೆಲ್ಲ ದೂರ ಮಾಡಬಾರ್ದು. ದಮಯಂತಿ ಒಲಿದಿದ್ದಾಳೆ ನಳನಿಗೆ, ಆದ್ರೆ ನಳನ ಸಂಕಟ ನೋಡಿ. ದೊಡ್ಡವರು ಹೇಳಿದ್ದಾರೆ ಅಂತ, ಸುರರು ಅವರು ಅಂತರವೇ ನಮ್ಮ ಇಳೆಯ ಜನರಿಗೆ, ಅವರಿಗೂ ನಮಗೂ ಬಹಳ ದೊಡ್ಡ ಡಿಫ್ರೆನ್ಸ್ ಇದೆ. ಬಹಳ ದೊಡ್ಡ ಮನುಷ್ಯರು ಬಂದು ಹೇಳ್ತಿದ್ದಾರೆ, ಪ್ರೀತಿ ಬಿಟ್ಕೊಡು, ಪ್ರೀತಿ ತ್ಯಾಗ ಬಿಟ್ಕೊಡು, ಅವಳ ನಮಗೆ ನಮ್ಮನ್ನ ಮದುವೆ ಆಗುವ ಹಾಗೆ ಅವಳ ಮನಸ್ಸನ್ನು ಒಲಿಸು. ಆದ್ರೆ ದಮಯಂತಿಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತಂದ್ರೆ, ಈ ಮೋಸ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಈ ಗಂಡಸರು ಏನೇನು ಮೋಸ ಮಾಡ್ತಾರೆ ಅನ್ನೋದು ಒಳ್ಳೆ ಹೆಣ್ಮಕ್ಳಿಗೆ ಗೊತ್ತಿರಬೇಕು ಅಂತ ದಮಯಂತಿ ನಮಗೆ ಕೊಡುವ ಬಹಳ ಸೂಕ್ಷ್ಮವಾದ ಎಚ್ಚರ. ಯಾವ ತರ ವೇಷ ಹಾಕೊಂಡು ಬರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಅಂತ
ಕನಕದಾಸರು ದಮಯಂತಿ ಒಳಗಡೆ ಹೇಳ್ತಾರೆ. ಆದ್ರೆ ನೋಡಿ, ಎಲ್ಲ ಒಂದು ಕಡೆಯಲ್ಲಿ ನಮ್ಮ ಪ್ರಸಿದ್ಧ ಗಾದೆಗಳೆಲ್ಲ ಏನ್ ಮಾಡ್ತಿದೆ ಅಂತಂದ್ರೆ, ಹೆಣ್ಣು ಹೆಣ್ಣಿಗೆ ಶತ್ರು ಅಂತ. ಹೆಣ್ಮಕ್ಳಿಗೆ ಆಗಲ್ಲ, ಎರಡು ಜುಟ್ಟು ಸೇರಿದ್ರೆ ಆಗಲ್ಲ ಅಂತ. ಅಲ್ಲಲ್ಲ, ಇಲ್ಲಿ ಬ್ರಹ್ಮನ ರಾಣಿ ಹೇಳ್ತಾಳೆ, ಸರಸ್ವತಿ ಬಂದು ಹೇಳ್ತಾಳೆ, ನೋಡೋ ಪುರುಷರು ಇವರು ಮೋಸ ಮಾಡ್ತಾರೆ, ನಿನ್ನ ಪ್ರಿಯಕರನ ಹಾಗೆ 4 ಜನ ವ್ಯಕ್ತಿತ್ವ ವೇಷ ತೊಟ್ಟಿದ್ದಾರೆ, ಅವರನ್ನು ಸರಿಯಾಗಿ ಆರಿಸುವುದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ನಿನ್ಗೆ ಅಂತ ಸರಸ್ವತಿ ಒಬ್ಬಳು ಒಂದು ಹೆಣ್ಣಿನ ನೆರವಿಗೆ ಬರ್ತಾಳೆ. ಇದೊಂದು ಅಪೂರ್ವವಾದ ಚಿತ್ರಣ ಕನಕದಾಸರು ತರೋದು. ಇಂಥ ದಮಯಂತಿಯನ್ನ ಕನಕದಾಸರಷ್ಟೇ ಸೃಷ್ಟಿಸಲಿಕ್ಕೆ ಸಾಧ್ಯವಿದೆ. ಇಂಥ ಒಂದು ಅಪೂರ್ವ ಸನ್ನಿವೇಶವನ್ನ ಅವರ ಕಥನಗಳಲ್ಲಿ ನನಗೆ ನೋಡ್ಲಿಕ್ಕೆ ಸಾಧ್ಯ. ಮತ್ತೊಂದು ನಾನು ಗುರುತಿಸುವ ಕೃತಿ ರಾಮಧಾನ್ಯ ಚರಿತ್ರೆ. ಈಗಾಗಲೇ ಪವಿತ್ರ ಅವರನ್ನು ಅದ್ಭುತವಾಗಿ ಒಂದು ನಾಟಕವಾಗಿ, ಒಂದು ದೃಶ್ಯ ಕಾವ್ಯವಾಗಿ ನಮ್ಮ ಮುಂದೆ ಹೇಳಿದರು. ನರದನಗ ಮತ್ತು ವ್ರೀಹೆಯ ಭತ್ತದ ನಡುವಿನ ಒಂದು ಸೂಕ್ಷ್ಮವಾದ ಜಗಳ. ವಸಂತ್ ಸರ್ ನಮಗದ್ಗೆ ನೆರೆದೆಲಗ ಅಂತ ಯಾಕೆ ಹೇಳಿದ್ರು ನೋಡಿ, ಅದು ಎಲ್ಲ ಒಂದು ರೀತಿಯಲ್ಲಿ ದೇಸಿ ಮತ್ತು ಸಂಸ್ಕೃತ ಭಾಷೆಯ ನಡುವಿನ ಒಂದು ಸಣ್ಣ ಸಂಘರ್ಷವನ್ನು ಅದು ತರುತ್ತೆ. ಅದು ವ್ರೀಹಿ. ಈ ತರದ ಒಂದು ದೇಸಿ ಪದವನ್ನು ಅವರು ಕಾಯಿನ್ ಮಾಡೋದಕ್ಕೆ, ನಮ್ಮ ದೇಸಿ ಸತ್ವವನ್ನು ಹೇಳೋದಕ್ಕೆ, ಎಲ್ಲ ದೇಸಿ ಸಂಸ್ಕೃತಿಯ ಚರಿತ್ರೆಯೊಂದನ್ನು ನಮ್ಮೊಳಗೆ ತುಂಬುತ್ತಾ ಇದ್ದಾರೆ ಕನಕದಾಸರು. ಭತ್ತಕ್ಕೂ ರಾಗಿಗೂ ಜಗಳ ನಡೀತು, ಬಹಳ ದೊಡ್ಡ ಜಗಳ. ಇದನ್ನ ಪ್ರಾಣಿ ರೂಪಕವಾಗಿ ಅವರು ತರ್ತಾರೆ. ಪ್ರಾಯಶಿತ್ಯ ಅವರಿಗೆ ಕಾರಣ ರಾಮಾಯಣದ ಕಥೆಯೇ ಅಂತ ನನಗನ್ಸೋದು. ಸಂಗ್ರಹ ರಾಮಾಯಣದ ಪದ್ಮಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಅಯೋಧ್ಯೆ ಅನ್ನೋದು ರಾಮನ ಅಯೋಧ್ಯೆ ಹೇಗಿತ್ತು ಅಂತ ಇಲ್ಲಿ ಚಿತ್ರಣ ಬರುತ್ತೆ. ಅದರಲ್ಲಿ ಪದ್ಮಪುರಾಣದಲ್ಲಿ ರಾಮನ ಅಯೋಧ್ಯೆ ಹೇಗಿತ್ತು. ರಾಮ ಅಂದ್ರೆ ಯಾಕೆ ನಮಗೆ ಇವತ್ತಿಗೂ ಒಂದು ಗೌರವ, ಆ ಪ್ರಭುತ್ವ ಪಾಲನೆಯ ಅವನ ಆಡಳಿತದ ವೈಖರಿ ನಮ್ಮನ್ನು ಯಾಕೆ ಮತ್ತೆ ಮತ್ತೆ ಆಕರ್ಷಿಸುತ್ತೆ ಅಂತಂದ್ರೆ, ಅದಕ್ಕೊಂದು ಸಣ್ಣ ಕಥೆ ಇದೆ, ಹಿನ್ನೆಲೆ ಇದೆ ಅನ್ಸುತ್ತೆ ನನಗೆ. ರಾಗಿ ಮತ್ತು ಭತ್ತದ ಕಥೆಗೆ ರಾಮನನ್ನೇ ನಾಯಕನಾಗಿ ಯಾಕೆ ಕನಕದಾಸರು ಆರಿಸಿಕೊಂಡ್ರು, ಕೃಷ್ಣನನ್ನ ಯಾಕೆ ಆರಿಸಿಕೊಂಡಿಲ್ಲ ಅನ್ನೋದಕ್ಕೆ ಬಹಳ ವಿಸ್ತೃತವಾದ ಜ್ಞಾನ ಇದೆ ಕನಕದಾಸರ ಅಧ್ಯಯನ. ಮತ್ತು ಅವ್ರು ಹೇಳ್ತಾ ಬರ್ತಾರೆ, ನಾನು ಅಲ್ಪಮತಿ, ನನ್ಗೇನೂ ಗೊತ್ತಿಲ್ಲ ಅಂತಾರೆ. ಆದರೆ ಅವರ ಕಾವ್ಯದ ಸತ್ವ ಎಷ್ಟು ಗಟ್ಟಿಯಾದದ್ದು ಅಂದರೆ, ಬಹಳ ವಿಸ್ತೃತವಾದ ಪುರಾಣ ಮತ್ತು ನಮ್ಮ ಚರಿತ್ರೆ ಅದನ್ನೆಲ್ಲ ಒಳಗೊಂಡ ಒಂದು ಕಾವ್ಯದ ಆಕರಣ. ಪದ್ಮಪುರಾಣದಲ್ಲಿ ಒಂದು ಕಡೆ ಬರುತ್ತೆ, ರಾಮ ಕೂತಿದ್ದಾನಂತೆ, ಎದುರುಗಡೆಯ ಮಹಾದ್ವಾರದಲ್ಲಿ ಒಂದು 2 ಕಾಲಿನಲ್ಲಿ ಒಂದು ನಾಯಿ 2 ಕಾಲೆತ್ತಿ ಕೇಳ್ತಾ ಇದ್ದಂತೆ, ಅಗಣ್ಯ ಗುಣ ಸಂಪನ್ನ ಜಗನ್ಮಂಗಲ ಕೀರ್ತನ ನೀಚ ಜಾತೆ ಪ್ರಲಾಪೋ ಮೇ ಕ್ಷಮ್ಯತಾಂ ಕರುಣಾಕರ ಅಂತ ಅದರಲ್ಲಿ ಸಂಗ್ರಹ ರಾಮಾಯಣದಲ್ಲಿ ಒಂದು ಪದ ಬರುತ್ತೆ. ಅದು ಹೇಳುತ್ತೆ, ರಾಮ, ನನ್ನ ನಾಯಿ, ನಾನು ನೀಚ ಜಾತಿಯಲ್ಲಿ ಹುಟ್ಟಿದ್ದೇನೆ, ನನ್ನ ಮೊರೆಯನ್ನ ಕೇಳು. ಎಲ್ಲ ಒಂದಿ ಮಾಗದ್ರು ಅವರು ಇವರು ಕೂತ್ರೆ ರಾಮ ಹೇಳ್ತಾನಂತೆ, ಆ ನಾಯಿಯನ್ನು ಒಳಗೆ ಬಿಡಿ ಅಂತ. ಎಷ್ಟು ಚೆನ್ನಾಗಿದೆ. ಅವ್ನು ಹೇಳ್ತಾನೆ, ನಾನು ಸರ್ವಾರ್ಥ ಸಿದ್ಧನಾಮಕ ನಿಮ್ಮ ಸನ್ಯಾಸಿ, ನಂಗೇನೋ ಆಗಿದೆ ಅನ್ನೋ ತನ್ನ ಹಿಂಸೆಯ ಬಗ್ಗೆ ರಾಮನ ಹತ್ರ ಹೇಳ್ಕೊಡುತ್ತೆ. ರಣಹದ್ದು, ಗೂಬೆ, ಇಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ನ್ಯಾಯ ಕೊಡೋದು ರಾಮನ ಒಂದು ಉದಾತ್ತವಾದ ವ್ಯಕ್ತಿತ್ವ. ಪ್ರಾಯಶಃ ಇದನ್ನ ಕನಕದಾಸರು ಬಳಸಿಕೊಂಡಿದ್ದಾರೆ ರಾಗಿ ಮತ್ತು ಭತ್ತದ ರೂಪಕದಲ್ಲಿ. ಧರ್ಮ ನಮ್ಮಲ್ಲಿ ಸಮಾನತೆಯನ್ನ, ನಮ್ಮೊಳಗೆ ಇರುವ ಭಿನ್ನತೆಯನ್ನ ಕಳೆದು ಆ ಸಮಾನತೆಯನ್ನ ತರಬೇಕಾದಂಥ ಮೂಲ ಗುಣವನ್ನು ಹೊಂದಿರಬೇಕಾದದ್ದು ಅಗತ್ಯ. ಪ್ರಾಯಶಃ 2 ಧಾನ್ಯಗಳ ರೂಪಕ ನಮ್ಮನ್ನ ಮತ್ತೆ ಮತ್ತೆ ಕಾಡುವುದಕ್ಕೆ ನಾನು 1368ರ ಬೆಂಗಳೂರು ತಾಲೂಕಿನ ಮಾಗಡಿಯಲ್ಲಿ ಸಿಕ್ಕಿದ ಕಲ್ಯ ಶಾಸನ, ಬುಕ್ಕರಾಯನ ಶಾಸನ, ಅದು ಕೂಡ ಹಾಗೆ. ಅದು ಒಂದು ಜಯಪತ್ರ ಅಲ್ಲ ಅದು, ಆದ್ರೆ ಜಯಪತ್ರದ ಮಾದರಿಯಲ್ಲಿರುವ ಒಂದು ಶಾಸನ ಅದು ಬುಕ್ಕರಾಯನ ಶಾಸನ. ಆ ಶಾಸನ ಎಷ್ಟು ಚೆನ್ನಾಗಿ ಹೇಳ್ತದೆ ಅಂತಂದ್ರೆ, ಕೊನೆಗೆ ಜೈನರಿಗೂ ವೈಷ್ಣವರಿಗೂ ಭೇದ ಇಲ್ಲ ಅಂತ ಹೇಳಿ ಅವರಿಬ್ಬರನ್ನ ರಾಜಿ ಮಾಡಿ ಆ ಕಾಲದ ಒಂದು ದೊಡ್ಡ ಸಂಘರ್ಷವನ್ನು ಬುಕ್ಕರಾಯ ಪರಿಹರಿಸಿದ. ಅವನು ಪರಿಹರಿಸಿದಾಗ ಅಲ್ಲಿರುವಂತಹ ಸಕಲ ಸಾತ್ವಿಕರು, ವೈಷ್ಣವ ಧರ್ಮದ ಗುರು ಪರಂಪರೆಯವರು, ಮೋಷ್ಟಿಕರು, ಭಿಕ್ಷೆ ಬೇಡುವವರು, ತಿರುಪಣೆ ನೈವೇದ್ಯ ಎತ್ತುವವರು, ತಣ್ಣೀರವರು, ದೇವರ ಅಭಿಷೇಕಕ್ಕೆ ನೀರು ತರುವವರು, 48 ಜನங்கள் ತಿರಿವಿಡಿ ಉತ್ಸವ ಮೂರ್ತಿ ಹೊರುವವರು, 18 ನಾಡ ವೈಷ್ಣವರು ಎಲ್ಲರನ್ನ ಸೇರಿಸಿ ನ್ಯಾಯ ಕೊಡ್ತಾನೆ ಬುಕ್ಕರಾಯ. ಎಲ್ಲಾ ವರ್ಗದ ಜನರನ್ನ ಕರೆದು ನ್ಯಾಯ ಕೊಡ್ತಾನೆ ಬುಕ್ಕರಾಯ. ಪ್ರಾಯಶಃ ಶಾಸನ ಹೇಳೋದು ಅದನ್ನೇ. ಕನಕದಾಸರು ಅಷ್ಟೇ
ಆ ನ್ಯಾಯ ಕೊಡಬೇಕಾದ್ರೆ ವಸುಗಳ ಮರರು, ಭುಜಂಗಾಮರರು, ಅಸುರ, ಕಿನ್ನರ, ಯಕ್ಷ, ರಾಕ್ಷಸ, ಶಶಿ, ರವಿಗಳ, ಆದಿತ್ಯ, ವಿದ್ಯಾಧರರು, ಗುಹ್ಯಕರು, ವಸುದೆಯ ಮರರು, ಕ್ಷತ್ರಿಯರು, ಜೋಯಿಸರು, ವೈಶ್ಯ, ಚತುರ್ಥರುನ್ನತ ಕುಶಲ ವಿದ್ಯಾಧಿಕರು ನೆರೆದು ನೃಪನ ಸಭೆಯೊಳಗೆ. ರಾಮನ ಸಭೆಯಲ್ಲಿ ಕೂಡ ಎಲ್ಲರೂ ಸೇರ್ಕೊಂಡು ರಾಮ ನ್ಯಾಯ ಕೊಡ್ತಾನೆ ರಾಗಿಗೆ ಕೊಡುವ ನ್ಯಾಯ ಇಡೀ ಸಾಮಾಜಿಕ ಸಮಾನತೆಯನ್ನ ಒಂದು ಧರ್ಮದ ನೆಲೆಯಲ್ಲಿ ಎತ್ತಿ ಹಿಡಿಯಬೇಕಾದ ಅಗತ್ಯವನ್ನ ಅದು ನಮ್ಮ ಮತ್ತೆ ಮತ್ತೆ ದೀನರಲ್ಲಿ, ದರಿದ್ರ ಜನದಲ್ಲಿ ನೀನು ನಿರ್ದಯನನ್ನು ಎಂದೆವಲ್ಲದೆ ಹೀನಗಳದವರಲ್ಲ ನಿನ್ನನ್ನು ಸಭೆಯೊಳಗೆ. ನೋಡಿ, ರಾಗಿಯನ್ನು ಸಮಾಧಾನ ಮಾಡುದು, ರಾಗಿ ನ್ಯಾಯ ಕೊಡುವುದರ ಜೊತೆಗೆ ಭತ್ತವನ್ನು ಸಮಾಧಾನ ಮಾಡುವ. ಇವತ್ತು ಬೆಂಕಿ ಹಚ್ಚೋದು ಅಂತ ಇದೆ ನಮ್ಮ ನಡುವೆ, ಬೆಂಕಿ ಹಚ್ಚೋದು. ಒಳ್ಳೆಯ ಸ್ನೇಹ, ಪ್ರೀತಿ, ವಿಶ್ವಾಸ ಇರುವ ಧರ್ಮಗಳ ನಡುವೆ ಬೆಂಕಿ ಹಚ್ಚಿ ಅದರಲ್ಲಿ ಉರಿ ಕಾಯಿಸಿಕೊಳ್ಳುವ ನಮ್ಮ ಪ್ರವೃತ್ತಿಗಳ ವಿರುದ್ಧ ಕನಕದಾಸರ ಈ ಚಲನೆ. ಧರ್ಮ ಅನ್ನೋದು ಇವತ್ತು ಬೆಂಕಿಯಾಗಿದೆ, ಮುಟ್ಟಲಿಕ್ಕೆ ಭಯ. ಧರ್ಮದ ಕುರಿತು ಮಾತಾಡುವುದು ನಮಗೆ ಆತಂಕ, ಎಲ್ಲಿ ಗುಂಡು ಹಾಕ್ತಾರೋ. ಈ ಬಗೆಯ ಒಂದು ಸನ್ನಿವೇಶದ ನಡುವೆ ಅವತ್ತು ಬುಕ್ಕರಾಯ ಕೊಟ್ಟ ಒಂದು ಸಂಹಿತೆ ಅಥವಾ ಅವನು ಕೊಟ್ಟ ನ್ಯಾಯ ಪರಿಕಲ್ಪನೆಯನ್ನ ನಾವಿವತ್ತಿಗೂ ಅರ್ಥೈಸಿಕೊಳ್ಳಬೇಕಾದ ಅಗತ್ಯ ರಾಮಧಾನ್ಯ ಚರಿತ್ರೆಯಲ್ಲಿದೆ. ಅಂದಿನ ಕನಕರ ಆದರ್ಶ ಮತ್ತು ಅವರ ಧರ್ಮದೃಷ್ಟಿ ಇವತ್ತಿನ ಸಮಾಜದವರೆಗೂ ವಿಸ್ತರಿಸಬೇಕಾದ ಅಗತ್ಯ ಇದೆ ಅಂತ ನನಗೆ ಆಗಾಗ ಅನಿಸೋದು. ಇನ್ನೊಂದು ಅವತ್ತು 15-16ನೇ ಶತಮಾನದಲ್ಲಿ ಬಹಳ ಭೀಕರವಾಗಿದ್ದಂಥ ಎಲ್ಲ ಧರ್ಮ ಜಾತಿಗಳನ್ನು ಕನಕದಾಸರು ಟೀಕಿಸಿದ್ದಾರೆ. ಈಗ ತಾನೇ ಆಗಮಿಸುತ್ತಿರುವ ಮುಸ್ಲಿಂ ದಾಳಿಕೋರರ ವಿರುದ್ಧವೂ ಕನಕದಾಸರಲ್ಲಿ ಪ್ರತಿಭಟನೆ ಇದೆ. ಯಾಕಂತಂದ್ರೆ ಎಲ್ಲೋ ಅವರವರ ಧರ್ಮಗಳು ಶ್ರೇಷ್ಠ ಅನ್ನುವ ಒಂದು ಪರಿಕಲ್ಪನೆಯ ಜೊತೆಗೆ ಯಾವುದೇ ಧರ್ಮವು ಕೂಡ ಇನ್ನೊಂದನ್ನು ಅತಿಕ್ರಮಿಸಿ ಅಲ್ಲಿ ಮೌಢ್ಯವನ್ನು ತುಂಬಬಾರದು ಅನ್ನೋದು ಕನಕದಾಸರ ಎಚ್ಚರ. ಇವತ್ತಿಗೂ ಧರ್ಮ ಅನ್ನೋದೊಂದು ಮೌಢ್ಯ ತುಂಬುತ್ತಾನೆ ಇದೆ ನಮಗೆ. ಕನಕದಾಸರು ಎಷ್ಟು ಕಟುವಾಗಿ ಕೀರ್ತನೆಗಳಲ್ಲಿ ಟೀಕಿಸ್ತಾರಂದ್ರೆ, ಕ್ಷೀಣ ಶಾಸ್ತ್ರಾರ್ಥವನ್ನು ಪರಿಗ್ರಹಿಸಿ ನಿಖಿಲ ಕುರಿಕೋಣಗಳ ತಲೆಚಂಡ ಕುಟ್ಟಿಸುತ್ತ ಪ್ರಾಣ ಹತ್ಯವ ಮಾಡ್ಬೋದು ಅವ ಸತ್ಕರ್ಮ. ನಮ್ಮಲ್ಲಿ ಪ್ರಾಣಿ ಬಲಿಗಳನ್ನ ಕೊಡುವ, ಕುರಿ ಕೋಳಿಗಳನ್ನ ಕೊಡುವ ಈ ಕ್ರೌರ್ಯವನ್ನ ಕನಕದಾಸರು ವಿರೋಧಿಸ್ತಾರೆ. ಕಂಡವನು ಕೊಯ್ದು ಕೊಡಬೇಡ ದಳ್ಳುರಿಯು ಅಗ್ನಿ ಕಂಡವನು ಹೊಕ್ಕು ಹೊರಡುವುದು ಉಚಿತವೇ ಅಂತ. ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಕೆಂಡ ಸೇವೆ ಅಂತ ನಾವು ತುಂಬಾ ವಿಶಿಷ್ಟ. ಅದು ನಮಗೆ ನಾವೇನಾದ್ರೂ ಹರಕೆ ಹೊತ್ಕೊಳ್ಬೇಕು ಅಂತಂದ್ರೆ ಕೆಂಡದ ಮೇಲೆ ನಡಿಬೇಕು. ಅದರಲ್ಲಿ ಮೊದಲು ಪಾತ್ರಿಗಳು ಅವ್ರು ಬಿಸಿ ಬಿಸಿ ಕೆಂಡದಲ್ಲಿ ನಡ್ಕೊಂಡು ಹೋಗ್ತಾರೆ, ಆಮೇಲೆ ನಾವು ನಡಿಬೇಕು. ಸಾಮಾನ್ಯ ನಮ್ಮ ದೈವದ ಮನೆಗಳಲ್ಲಿ ಈ ಕೆಂಡದ ಸೇವೆ ಇದೆ. ಪ್ರಾಯಶಃ 15-16ನೇ ಶತಮಾನ ಕಾಲಕ್ಕೂ ಅದು ಇದ್ದ ಹಾಗೆ ಉಲ್ಲೇಖ ಬರುತ್ತೆ. ಇಂಥ ಹಿಂಸೆಯನ್ನು ಕೊಡುವಂತ ಇಂಥ ಆಚರಣೆಗಳು ಬೇಕೆ ಎನ್ನುವ ವೈಚಾರಿಕತೆಯೊಂದನ್ನ ಕನಕದಾಸರು ತೆರೆದುಕೊಳ್ತಾರೆ. ಕುಟ್ಟಿಕೊಳ್ಳದಿರಿ ಜಟ್ಟಿ ಗುಂಡಿನಲ್ಲಿ ಶಸ್ತ್ರವನ್ನು ಚುಚ್ಚಿಕೊಳ್ಳದಿರಿ, ಬೆನ್ನಲ್ಲಿ ಸಿಡಿಯನ್ನು ಕಟ್ಟಿ ತೂಗದಿರಿ ಅಂತ. ಮೊನ್ನೆ ಶಿವಮೊಗ್ಗದಲ್ಲಿ ಒಂದು ಸಿಡಿ ಸೇವೆ ನಡೀತು. ಸಿಡಿ ಸೇವೆ ಅಂತಂದ್ರೆ ಅದು ಬೆನ್ನಿಗೆ ಇಕ್ಕಳನ್ನ ಹಾಕಿ ಜನ್ನನ ಯಶೋಧರ ಚರಿತ್ರೆಯಲ್ಲಿ ಬರ್ತದೆ. ಅದು ಬಹಳ ಪ್ರಾಚೀನವಾದ ಉಲ್ಲೇಖ, ನಮಗೆ ಸಿಗುವ ಪ್ರಾಚೀನವಾದ ಉಲ್ಲೇಖ. ಹಾಗೆ ಆ ಸಿಡಿ ಆಡುವಂತಹ ಕ್ರಮದಲ್ಲಿ ಕೂಡ ಏನೋ ಒಂದು ಧಾರ್ಮಿಕ ಹಿಂಸೆಯನ್ನ ಕನಕದಾಸರು ನೋಡ್ತಾರೆ. ತೊಗಲ ಬಿಲ್ಲೆಗಳ ಕೊರಳಿನಲ್ಲಿ ಕಟ್ಟಿಕೊಂಡು ಹಗಲಿರುಳು ಅನ್ನ ಪಾಕಕ್ಕೆ ಹೋಗದೆ ಮೃಗವೇರಿದಂತೇಕೆ ಕಿಸುಕೆಲವರಂಪಾಟ ಜಗದಧಿಪತಿಯ ನಾಮಸ್ಮರಣೆಯ ಸ್ಮರಿಸು ಮರುಳೆ ಅಂತ ಹೇಳುವ ರೀತಿ ಇರಬಹುದು. ಅಷ್ಟೇ ಅಲ್ಲ, ಚಂದ್ರಗುತ್ತಿಗೂ ಕೂಡ ಕನಕದಾಸರು ಹೋಗಿದ್ರು. ಅಲ್ಲಿ ಗುತ್ತಿ ಎಲ್ಲಮ್ಮನ ಪೂಜೆಯನ್ನು ಕೂಡ ಅದರಲ್ಲಿ ಬತ್ತಲೆ ಪೂಜೆಯನ್ನು ಅವರು ಖಂಡಿಸ್ತಾರೆ. ಆಗ್ಲೇ ಖಂಡಿಸಿದ್ರು, ಈಗ ಕಾನೂನು ತಂದಿದೆ. ಬತ್ತಲೆ ಪೂಜೆ ಶಿಕ್ಷಾರ್ಹ. ಬತ್ತಲೆ ಪೂಜೆಯನ್ನ ಕಣ್ಣಾರೆ ಕಂಡವರು ಎಷ್ಟು ಕ್ರೂರವಾಗಿದೆ ಅಂತಂದ್ರೆ, ಹೆಣ್ಣು ಮಕ್ಕಳನ್ನ ಹಾಗೆ ಬತ್ತಲೆಯಾಗಿ ನಡೆಸಿಕೊಂಡು ಬರುವ ದೇವರ ಹೆಸರಿನಲ್ಲಿ ಮಾಡುವ ಈ ಮೌಢ್ಯಾಚರಣೆ. ಅದಕ್ಕೆ ಅವರು ಹೇಳ್ತಾರೆ, ಸುತ್ತಣವರ ಮಾತು ಕೇಳಿ ಗುತ್ತಿಯ ಎಲ್ಲಮ್ಮ ಒಲಿದು ಬತ್ತಲೆಯ ದೇವರೆದುರು ಬರುವುದು ನೋಡಿರೋ, ಮತ್ತೆ ಬೇವಿನುಡಿಗೆ ಅರ್ತಿಯಿಂದುಟ್ಟುಕೊಂಡು ಮುಕ್ತಿ ಕಾಂಬೆನೆಂಬ ಮೌಢ್ಯ ಬೇಡಿರೋ. ಎಷ್ಟು ಚೆನ್ನಾಗಿದೆ. ಹೀಗೆ ಮನುಷ್ಯನ ಒಳಗಿನ ಒಂದು ವಿವೇಕವನ್ನ ಕನಕದಾಸರು ಮತ್ತೆ ಮತ್ತೆ ನಮ್ಮ ಮುಂದೆ, ಆ ವಿರೋಧದ ನೆಲೆಯನ್ನ ನಮ್ಮ ಮುಂದೆ ಇಡ್ತಾರೆ. ಪ್ರಾಯಶಃ ಇವತ್ತು
ಮಂಡಿಸಿದ ಪ್ರಬಂಧಗಳು ಕೂಡ ಈ ನೆಲೆಯಲ್ಲಿ ಬಹಳ ಮುಖ್ಯವಾದುದು ಅಂತ ನಾನು ಭಾವಿಸ್ತೇನೆ. ಇವತ್ತು ಕನಕದಾಸರ ಚಲನಚಿತ್ರವನ್ನು ವಿಶ್ಲೇಷಣೆ ಮಾಡಿದ್ರು ಒಬ್ರು, ಎಷ್ಟು ತುಂಬ ಚೆನ್ನಾಗಿತ್ತು. ನಮಗೆ ಕನಕದಾಸರ ಮೂವಿ ನೋಡಿದ ತಕ್ಷಣ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತ ಹೇಳಿದ ರಾಜ್ಕುಮಾರನ ಚಿತ್ರಣ ಬಂದ್ಬಿಡುತ್ತೆ. ನಮ್ಮ ಕೈ ಕಟ್ಟಿ ಅವ್ನು ನಿಂತು ಹೇಳಿದ ತಕ್ಷಣ ಧನ್ 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 ಅಂತ ಬಾಗಿಲು ತೆರ್ಕೊಂಡು ಬಿಡುತ್ತೆ. ಕೃಷ್ಣ ದರ್ಶನ ಆಗುತ್ತೆ ಕನಕದಾಸರಿಗೆ. ಅದೊಂಥರ ರೋಮಾಂಚದ ಕ್ಷಣ ಅಂತೀವಿ. ಆದರೆ ನಿಜಕ್ಕೂ ನಮ್ಮ ಸಂಶೋಧನೆ ಏನು ಹೇಳುತ್ತೆ ಅಂದರೆ, ಆ ಗೀತೆ ಬರೆದದ್ದೇ ಉಡುಪಿಗಲ್ಲ ಅವರು, ಅದು ತಿರುಪತಿಯಲ್ಲಿ ಬರೆದದ್ದು ಅಂತ ಉದ್ದೇಶ. ಒಂದು ಬರೆದಿರುವ ಸಾಧ್ಯತೆ ಇರಬಹುದು ಉಡುಪಿಯಲ್ಲಿ. ಏಕೆ ನಡುವಿದೆ ತಾಯಿ ಭೂಮಿ ನಡು ರಾತ್ರಿಯಲ್ಲಿ, ಪೊಡವಿಗೊಡೆಯನ ರಾಣಿ ಪರಮ ಕಲ್ಯಾಣಿ ಅಂತ ಬನ್ನಂಜಿಯವರ ಕನಕೋಪನಿಷತ್ನಲ್ಲಿ ಅದು ಯಾವುದೋ ಒಂದು ತಾಡೋಲೆಯಲ್ಲಿ ಸಿಕ್ಕಿದೆ. ಅಲ್ಲಿನ ಗೋಡೆಗಳು ಭೂಕಂಪಕ್ಕೆ ಬಿರುಕು ಬಿಟ್ಟಿತ್ತು. ವಾದಿರಾಜರು ಅದನ್ನು ಕಿಂಡಿ ತೊರೆದು ಕನಕನ ಕಿಂಡಿ ನಿರ್ಮಾಣ ಮಾಡಿದರು ಅಂತ ಅವರು ಬರೀತಾರೆ. ಹಾಗೆ ಕೆಲವು ಉಲ್ಲೇಖಗಳು ದೊರೆತಿರಬಹುದು. ಆದರೂ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯದು ಉಡುಪಿಯಲ್ಲ ಅಲ್ಲ. ಅದನ್ನು ಇತ್ತೀಚಿನ ಸಂಶೋಧನೆ ಅದನ್ನು ದೃಢಪಡಿಸ್ತಿದೆ. ಅದನ್ನು ಬೇರೆ ಕಡೆ ಅವರು ಬರೆದಿದ್ದಾರೆ ಅಂತ ಎಷ್ಟೋ ಈ ಥರದ ಅಭಿಪ್ರಾಯಗಳಿವೆ. ಅದು ಇಲ್ಲ ಅಂತ ನಾನು ಹೇಳೋದಿಲ್ಲ. ಇನ್ನು ಪೂರ್ಣಿಮಾ ಅವರು ವಿಜಯನಗರದ ಇತಿಹಾಸವನ್ನು ಕುರಿತ ಮೋಹನ ತರಂಗಿಣಿಯನ್ನು ನೋಡ್ತಾರೆ. ನಾನು ಇಡೀ ಮೋಹನ ತರಂಗಿಣಿ ಕಾವ್ಯವನ್ನೇ ವಿಜಯನಗರದ ಚರಿತ್ರೆಯನ್ನು ಕಟ್ಟೋದಕ್ಕೆ ಹೇಗೆ ಸಾಧ್ಯ ಅದರ ಮೂಲಕ ಎನ್ನುವುದನ್ನು ನಾನು ಒಂದು ಸ್ವಲ್ಪ ವಿಭಿನ್ನವಾಗಿ ಅದನ್ನು ಯೋಚನೆ ಮಾಡಿದ್ದೇನೆ. ಶಿಲ್ಪ ಅವರು ಕೂಡ ತುಂಬ ಚೆನ್ನಾಗಿ, ಹಾಗೆ ನಮ್ಮ ಮೋಹನ್ ದಾಸ್ ಅಣ್ಣವರು ಬಹಳ ಅದ್ಭುತವಾಗಿ ಕನಕನನ್ನು ಅವರು ಬೇರೆ ಬೇರೆ ದೃಷ್ಟಿಯಿಂದ ನೋಡಿದ್ದಾರೆ. ಅವರು ಇನ್ನಷ್ಟು ಅಧ್ಯಯನ ಮಾಡಬೇಕು ಮತ್ತು ಹೊಸ ಅಧ್ಯಯನದ ಹೊಳವುಗಳು ಅವರಿಗೆ ಬರಲಿ ಅಂತ ನಾನು ಆಶಿಸ್ತೇನೆ. ಇನ್ನು ಸ್ನೇಹ ಐತಿಹ್ಯಗಳ ಕುರಿತು ಮಾತಾಡಿದರು. ನಿಜಕ್ಕೂ ಕನಕನ ಕುರಿತು ಐತಿಹ್ಯಗಳು ಅನೇಕ ಇದೆ. ಐತಿಹ್ಯಗಳು ಹೇಗೆ ಸೃಷ್ಟಿಯಾಗ್ತವೆ ಅಂತಂದರೆ, ಈ ಸಮಾಜಕ್ಕೆ ಈಗ ಯಾರೋ ಹೇಳ್ತಾರೆ, ಆ ಕಥನೆಗಳನ್ನು ಮತ್ತೆ ಮತ್ತೆ ಮೌಖಿಕ ಪರಂಪರೆಯಲ್ಲಿ ಬರುವಾಗಲೆಲ್ಲ ಅದಕ್ಕೊಂದು ಐತಿಹ್ಯಗಳ ನೆಲೆ ಬರುತ್ತೆ. ನಿಜಕ್ಕೂ ಐತಿಹ್ಯಗಳಲ್ಲಿ ಎಲ್ಲೋ ಒಂದು ಸತ್ಯದ ಹೊಳವುಗಳಿರುತ್ತೆ. ಅದನ್ನು ಶೋಧಿಸುವ ಒಂದು ವಿಶಿಷ್ಟ ಮನೋಭಾವ ಒಬ್ಬ ಸಂಶೋಧಕನಿಗೆ ಇರಬೇಕಾದ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಶ್ರೀಶ ಅವರು ಮೋಹನ ತರಂಗಿಣಿಯನ್ನು ಮತ್ತು ಯಕ್ಷಗಾನ ಕಾವ್ಯಗಳ ಜೊತೆಯಲ್ಲಿ ಬೇರೆ ಬೇರೆ ಯಕ್ಷಗಾನ ಕವಿಗಳ ಹಿನ್ನೆಲೆಯಲ್ಲೆಲ್ಲ ನಳಚರಿತ್ರೆ ಇದೆಲ್ಲ ನಮಗೆ ನಾವು ಬಾಲ್ಯದಿಂದ ನೋಡಿದ ಹಾಗೆ ಇವೆಲ್ಲ ನಮಗೆ ಎಲ್ಲಿಂದ ಬಂದಿದೆ ಅಂತಂದರೆ, ಬಾಣಾಸುರನ ಕಾಳಗ ಇವೆಲ್ಲ ಯಕ್ಷಗಾನದಿಂದ ನೋಡಿಯೇ ನಾವು ಕನಕದಾಸರ ಕಡೆಗೆ ಹೊರಡಿದವರು. ಹಾಗಾಗಿ ಯಕ್ಷಗಾನ ನಮಗೆ ತುಂಬುವ ಒಂದು ಪ್ರಜ್ಞೆ ಬೇರೆ, ಅದು ಕೊಡುವ ಚಿತ್ರಣಗಳು, ಅದರ ಕೊಡುವ ದೃಶ್ಯ ಕಾವ್ಯಗಳು ನಮ್ಮ ಮನಸ್ಸಿನ ಮೇಲೆ ಬೇರೆ. ಅದನ್ನು ಬಹಳ ಸುಂದರವಾದ ಒಂದು ಅಧ್ಯಯನ, ನಿಜಕ್ಕೂ ಒಳ್ಳೆಯ ಅಧ್ಯಯನ ಅದನ್ನು ಅವರು ಮಾಡಿದ್ದಾರೆ. ಹಾಗೆ ಇನ್ನೊಬ್ಬರು ಕೊನೆಯದಾಗಿ ಮಾತಾಡಿದ ವಿದ್ಯಾರ್ಥಿನಿ ಬಹಳ ಚೆನ್ನಾಗಿ ಮಾತಾಡಿದ್ರು. ಅವರು SDM ಕಾಲೇಜ್ ಹುಡುಗಿ, ದರ್ಶನ ಹೃದಯವುಳ್ಳ ಕವಿ ಕನಕದಾಸ ಅನ್ನುವ ಮಾತನ್ನು ಅವರು ತುಂಬ ಚೆನ್ನಾಗಿ ಹೇಳಿದರು. ಒಳ್ಳೆ ಸ್ಪಷ್ಟತೆ ಇದೆ. ಮುಂದೆ ಅವರು ಸಂಶೋಧಕರಾಗಿ ಮುಂದುವರಿಯುವರು. ಅವರಿಗೆ ಅಂತ ಒಂದು ಒಳ್ಳೆಯ ನೋಟ ಇದೆ, ಮತ್ತೊಂದು ಪ್ರೆಸೆಂಟೇಷನ್ ಸ್ಕಿಲ್ ಇದೆ. ನನಗೆ ತುಂಬ ಖುಷಿಯಾಯಿತು. ಅವರು ಮುಂದುವರಿಬಹುದು ಆ ಕ್ಷೇತ್ರದಲ್ಲಿ ಅಂತ ನಾನು ಅಂದ್ಕೊಳ್ತೇನೆ. ಹೀಗೆ ಇಡೀ ಕನಕ ಕಾವ್ಯಗಳನ್ನು ಮತ್ತೆ ಮತ್ತೆ ಓದಿದಾಗಲೂ ಒಂದು ವಿಶಿಷ್ಟ ಹೊಳವುಗಳು ನಮ್ಮನ್ನು ಆವರಿಸಿಕೊಳ್ತಾ ಹೋಗುತ್ತೆ. ಅಂಥ ವಿಶಿಷ್ಟತೆಯ ದಾರಿಯನ್ನು ಕನಕದಾಸರು ನಮಗೆ ತೋರಿಸ್ತಾ ಹೋಗ್ತಾರೆ. ಅದು ದೀವಿಗೆ, ಅದು ನಿರಂತರ ಬೆಳಕು ಚೆಲ್ಲುವ ದಾರಿ. ನಾವೆಲ್ಲ ಅದರಲ್ಲಿ ನಡಿಬೇಕಾಗಿದೆ. ಕನಕನ ಆಶಯಗಳನ್ನು ನಾವು ಜನಸಾಮಾನ್ಯರ ನೆಲೆಯಲ್ಲಿ ಅರ್ಥೈಸುವ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಕನಕ ತಳಮೂಲದ ಸಂಸ್ಕೃತಿಯ ಚರಿತ್ರೆಯೊಂದನ್ನು ಕಟ್ಟುವ ಕ್ರಮವನ್ನು ನಾವು ಮತ್ತೆ ಮತ್ತೆ ಗುರುತಿಸಬೇಕಾಗಿದೆ ಅನ್ನುವ ಮಾತನ್ನು ಹೇಳ್ತಾ, ಆಗ ಹೇಳಬೇಕಾದ ಮಾತುಗಳಿದು ಈಗ ಹೇಳ್ತಾ ಇದ್ದೇನೆ. ದಯಮಾಡಿ ಒಂದು ಸ್ವಲ್ಪ ಸಮಯಾಂತರ ಆದದ್ದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕನಕದಾಸರ ಸಾಹಿತ್ಯವನ್ನು ವರ್ತಮಾನದ ಕನ್ನಡಿಯಲ್ಲಿ ಕಂಡು ವಿಮರ್ಶಿಸುವ ಮೂಲಕ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಡಾಕ್ಟರ್ ಶುಭಾ ಮರವಂತೆ ಇವರಿಗೆ ಧನ್ಯವಾದಗಳು. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು ಇದರ ಸಮನ್ವಯಕಾರರಾದ MR ಸತ್ಯನಾರಾಯಣ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು. ಕನಕ ಸಾಹಿತ್ಯ ಕುರಿತಾದ ವಿಚಾರ ಸಂಕಿರಣ ಕಾರ್ಯಕ್ರಮ ಇದೀಗ ಇಲ್ಲಿ ಮುಕ್ತಾಯಗೊಳ್ಳಲಿದೆ.
ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿರುವ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಬೇಕಾಗಿ ಡಾಕ್ಟರ್ ಧನಂಜಯ ಕುಂಬ್ಳೆ, ಸಂಯೋಜಕರು, ಕನಕದಾಸ ಅಧ್ಯಯನ ಕೇಂದ್ರ, ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕನಕ ಮನೆ ಮನೆ ತನಕ ಎನ್ನುವ ಆಶಯದೊಂದಿಗೆ ಕನಕ ಸಾಹಿತ್ಯ ಸಮ್ಮೇಳನ ನಿನ್ನೆ ಮತ್ತು ಇವತ್ತು ಅದು ವಿವಿಧ ಕಾರ್ಯಕ್ರಮಗಳ ಮೂಲಕ ಇಲ್ಲಿ ಸಂಭವಿಸಿತು. ಇದೀಗ ಸಮಾಪನದ ಹಂತಕ್ಕೆ ನಾವು ಬಂದು ನಿಂತಿದ್ದೇವೆ. ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು, ಹಾಗೆಯೇ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಸಂಶೋಧನಾ ಕೇಂದ್ರಗಳ ಸಂಯುಕ್ತ ಆಶ್ರಯದಲ್ಲಿ 2 ದಿನಗಳ ಈ ಸಮ್ಮೇಳನ ಇಲ್ಲಿ ವೈವಿಧ್ಯಪೂರ್ಣವಾಗಿ ನಡೆಯಿತು. ನಾಡಿನ ಹೆಸರಾಂತ ವಿದ್ವಾಂಸರು ಇಲ್ಲಿನ ವಿವಿಧ ಗೋಷ್ಠಿಗಳಲ್ಲಿ ತಮ್ಮ ಚಿಂತನೆಗಳನ್ನು ಮಂಡಿಸಿದ್ದಾರೆ. ಇವತ್ತು ವಿಶಿಷ್ಟವಾದ ಒಂದು ಬಹಳ ಗುಣಮಟ್ಟದ ಅರ್ಥಪೂರ್ಣವಾದ ಒಂದು ಕವಿಗೋಷ್ಠಿ ಕೂಡ ಇಲ್ಲಿ ಸಂಪನ್ನಗೊಂಡಿತು. ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳದ್ದು ಕನಕನನ್ನು ಕೇಂದ್ರೀಕರಿಸಿಕೊಂಡು ಕನಕ ಕೀರ್ತನ ಗಾಯನ ನಡೆಯಿತು. ಕನಕ ಗಮಕ ವ್ಯಾಖ್ಯಾನ ಕಾರ್ಯಕ್ರಮಗಳಾದವು. ಕನಕ ಕೀರ್ತನ ಮತ್ತು ಅರ್ಥಾನುಸಂಧಾನ ಎನ್ನುವ ಕಾರ್ಯಕ್ರಮ ನಡೆಯಿತು. ಜೊತೆಗೆ ಬಹಳ ವಿಶಿಷ್ಟವಾದ ಎಸ್ ಪವಿತ್ರ ಅವರಿಂದ ಕನಕ ಸಂಗೀತ ಮತ್ತು ನೃತ್ಯ ಸಾಧ್ಯತೆಗಳ ಕುರಿತು ಕೂಡ ನಾವು ಚಿಂತನೆಗಳನ್ನು ನಾವು ಅನುಭವಿಸಿದೆವು ಈ 2 ದಿನಗಳಲ್ಲಿ. ಇವತ್ತು ಈ ಸಮಾಪನದ ಹೊತ್ತು ನಮಗೆ ಕೇಂದ್ರಕ್ಕಂತೂ ಬಹಳ ಸಂತೋಷ ಆಗಿದೆ. ಬೇರೆ ಬೇರೆ ಕಾರಣಗಳಿಗಾಗಿ ಹಿರಿಯರಾದ ಮಲ್ಲೇಪುರದಂಥ ಪ್ರೊಫೆಸರ್ ಎ ವಿ ನಾವಡ್ರಂಥ ಹಿರಿಯರು 2 ದಿನಗಳ ಕಾಲ ಈ ಸಮ್ಮೇಳನದಲ್ಲಿ ನಮ್ಮ ಜೊತೆಗಿದ್ದದ್ದು ಅದು ವಿಶಿಷ್ಟವಾದ ಒಂದು ಪಾವಿತ್ರ್ಯವನ್ನು ಈ ಸಮ್ಮೇಳನಕ್ಕೆ ಒದಗಿಸಿದೆ ಅಂತ ನಾನು ಭಾವಿಸಿದ್ದೇನೆ. ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ಬಹುಸಂಖ್ಯೆಯಲ್ಲಿ ಸೇರಿತು. ಬಹುಶಃ ನಾವು ಈ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಮತ್ತು ವಿದ್ಯಾರ್ಥಿಗಳ ಒಂದು ಸಂಭ್ರಮದ ಒಂದು ಕಾರ್ಯಕ್ರಮ ಇರ್ತದೆ, ಅವರ ಕಲ್ಚರಲ್ ಫೆಸ್ಟ್, ಅದಕ್ಕೆ ಮಾತ್ರ ಈ ಆಡಿಟೋರಿಯಂ ಫುಲ್ಲು ತುಂಬೋದು. ಅಂಥದ್ರಲ್ಲಿ ನಿನ್ನೆಯ ಉದ್ಘಾಟನಾ ಅವಧಿಯಲ್ಲಿ ಈ ಇಡೀ ಸಭಾಂಗಣ ತುಂಬಿ ತುಳುಕುವಷ್ಟು ವಿದ್ಯಾರ್ಥಿಗಳಲ್ಲಿ ಬಂದು ಸೇರಿದ್ರು. ನಾಡಿನ ವಿದ್ವಾಂಸರು ಬಂದು ಸೇರಿದ್ದಾರೆ, ಆಸಕ್ತರು ಬಂದು ಸೇರಿಕೊಂಡಿದ್ದಾರೆ, ಅಧ್ಯಾಪಕ ಬಂಧುಗಳು ಬಂದಿದ್ದಾರೆ, ಸಂಶೋಧನಾರ್ಥಿಗಳು ಬಂದಿದ್ದಾರೆ. ಹೀಗೆ ಬಹು ನೆಲೆಯ ಅನೇಕರ ಒಂದು ಪಾಲ್ಗೊಳ್ಳುವಿಕೆಯ ಮೂಲಕ, ಒಂದು ಸಾಮುದಾಯಿಕ ಒಳಗೊಳ್ಳುವಿಕೆಯ ಮೂಲಕ ಈ ಸಮ್ಮೇಳನ ಒಂದು ಸಾರ್ಥಕ್ಯವನ್ನು ಪಡೆದಿದೆ. ಸಂಘಟಕರಾದ ನಮಗೆ ಸಹಜವಾಗಿಯೇ ಸಂತೋಷ ಆಗಿದೆ. ಇವತ್ತು ಈ ಸಮಾರೋಪದ ಹೊತ್ತು ನಮ್ಮ ಜೊತೆಗೆ ಹಿರಿಯರಾದ ಅವರ ವಯಸ್ಸು, ಅವರ ಅನುಭವ, ಅವರ ವಿದ್ವತ್ತು ಅದನ್ನೆಲ್ಲ ನೋಡಿದರೆ ಅವರು 2 ದಿವಸಗಳ ಕಾಲ ನಮ್ಮ ಜೊತೆಗೆ ಇಲ್ಲಿ ಇರೋದು, ಅವರು ಅಷ್ಟು ಸಮಯವನ್ನು ನಮಗೆ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಮೇಲಿನ ಪ್ರೀತಿಯಿಂದ ಅಂತ ನಾವು ಭಾವಿಸಿದ್ದೇವೆ. ಪ್ರೊಫೆಸರ್ ಎ ವಿ ನಾವಡ ಅವರು ನಾಡಿನ ಪ್ರಸಿದ್ಧ ವಿದ್ವಾಂಸರು. ಅವರು ಕನ್ನಡ ಎಷ್ಟೋ ತುಳುವಿನಲ್ಲೂ ಕೂಡ ಅಂತಹದ್ದೇ ವಿದ್ವಾಂಸರು. ತುಳು ಕನ್ನಡ ಉಭಯ ಭಾಷೆಗಳ ವಿದ್ವಾಂಸರು ಈ ಕರಾವಳಿ ಭಾಗದಲ್ಲಿ ನಮ್ಮನ್ನು, ಕರಾವಳಿ ಭಾಗಕ್ಕೆ ಇಡೀ ನಾಡಿನಲ್ಲಿ, ಕರ್ನಾಟಕದ ಇಡೀ ಜಗತ್ತಿನಲ್ಲಿಯೇ ಒಂದು ಗೌರವವನ್ನು ತಂದುಕೊಟ್ಟಿರತಕ್ಕಂಥ ವಿದ್ವಾಂಸರು. ಅವರ ಪರಿಚಯದ ಮಾತುಗಳನ್ನು ಪೂರ್ತಿ ನಮ್ಮ ನಿರ್ವಹಣೆ ಮಾಡೋರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಮುಂದೆ ನಮ್ಮ ಕನಕದಾಸ ಕೇಂದ್ರಕ್ಕಂತೂ ಅವರು ಸದಾ ಮಾರ್ಗದರ್ಶಕರು. ಅದು ಪ್ರೊಫೆಸರ್ ಶಿವರಾಮ್ ಶೆಟ್ಟರ ಕಾಲದಿಂದ ಇವತ್ತಿಗೂ ಕೂಡ ನಮ್ಮ ಸಲಹಾ ಸಮಿತಿ ಸದಸ್ಯರು ಕೂಡ ಅವರು ಕನಕದಾಸ ಕೇಂದ್ರದ್ದು ಮತ್ತು ಕನಕದಾಸರ ಬಗೆಗೆ ಅವರು ಮಾಡಿರುವ ಕೆಲಸವು ಅದ್ಭುತವಾದ ಸಂಪಾದನೆಯ ಕೆಲಸಗಳನ್ನು ಮಾಡಿದ್ದಾರೆ, ವಿದ್ವತ್ತಿನ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮಲ್ಲೇ ಕನಕದಾಸ ಕೇಂದ್ರ ಈ ಒಂದು ವಿಶಿಷ್ಟವಾದ ಸಾಂಸ್ಕೃತಿಕ ಕೋಶವೊಂದನ್ನು ರಚಿಸುವ ಒಂದು ಬಹಳ ಬೃಹತ್ತಾದ ಒಂದು ಯೋಜನೆಯನ್ನು ಕೂಡ ಅವರ ನೇತೃತ್ವದಲ್ಲಿ ನಾವೆಲ್ಲ ನಡೆಸುವವರಿದ್ದೇವೆ ಅಂತ ಪ್ರೀತಿ, ವಿಶ್ವಾಸ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಿರುವ ಪ್ರೊಫೆಸರ್ ಎ ವಿ ನಾವಡ ಅವರಿಗೆ ಈ ಸಮಾಪನದ ಸಂದರ್ಭದಲ್ಲಿ ವಿಶಿಷ್ಟವಾಗಿ ಅವರನ್ನು ನಾವು ಗೌರವದಿಂದ ಕಾಣ್ತಾ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಡಾಕ್ಟರ್ MP ಶ್ರೀನಾಥ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ನಾವು ಅವರ ಅಧ್ಯಕ್ಷರಾಗಿ ಬಂದ ಬಳಿಕ ಈ ಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಒಂದು ವೇಗವನ್ನು ಪಡೆದದ್ದನ್ನು ನಾವು ಗಮನಿಸಿದ್ದೇವೆ. ಊರುಗಳಲ್ಲಿ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ನಡೀತವೆ. ಅದಕ್ಕೆ ಮುಖ್ಯ ಕಾರಣ ತಾಲೂಕುಗಳಲ್ಲಿ ಅವರು ಘಟಕಗಳನ್ನು ಬಹಳ ಸಮರ್ಥವಾಗಿ ಮಾಡಿದ್ದಾರೆ. ತಾವು ಜಿಲ್ಲಾಧ್ಯಕ್ಷರಾದ ಮೇಲೆ ಸುಮ್ಮನೆ ಕೂತ್ಕೊಳ್ಳಿಲ್ಲ. ತಾಲೂಕುಗಳಲ್ಲಿ ಸಮರ್ಥರಾದವರನ್ನು ಅಧ್ಯಕ್ಷರು ಅಂತ ನೇಮಿಸಿಕೊಂಡು ಅವರ ಮೂಲಕ ತಂಡವನ್ನು ಕಟ್ಟಿಕೊಂಡು ಅವರು ಕ್ರಿಯಾಶೀಲವಾಗಿ ಈ ಸಾಹಿತ್ಯ ಪರಿಷತ್ತನ್ನು ಇಲ್ಲಿ ಜೀವಂತವಾಗಿಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ SDM ಕಾಲೇಜಿನಲ್ಲಿ ಅವರು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ನಿರಂತರ ಸಾಹಿತ್ಯ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇರುವ ಹಿರಿಯರು. ನಮಗೆ ಉಳ್ಳಾಲ ತಾಲೂಕು ಸಾಹಿತ್ಯ ಪರಿಷತ್, ಅದಕ್ಕೆ ಆ ಪರಿಷತ್ತಿಗೆ ನಾನು ಅಧ್ಯಕ್ಷ, ನಮ್ಮ ಕಾರ್ಯದರ್ಶಿ ರವೀಂದ್ರ ಸರ್ ಇದ್ದಾರೆ, ಆನಂದ ಹಸೇಗೋಳಿ ಅವರಿದ್ದಾರೆ, ರಮೇಶ್ ಇದ್ದಾರೆ, ಒಂದು ಅನೇಕರು. ನಾವು ಸಾಹಿತ್ಯ ಪರಿಷತ್ ಒಂದು ತಂಡ ಈ ಸಂಘಟನೆಯ ಜೊತೆಗೂ ಕೂಡ ನಾವು ಒಟ್ಟಿಗೆ ಇದ್ದೇವೆ. ಅವರು ಆಗಮನ ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಡಾಕ್ಟರ್ MP ಶ್ರೀನಾಥ್ ಅವರಿಗೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಸೋಮಣ್ಣ ಹೊಂಗಳ್ಳಿಯವರು ಈ ಸಮಾರಂಭದ ಅಧ್ಯಕ್ಷರು. ನಾವು ಒಟ್ಟಿಗೆ ವಿಭಾಗದಲ್ಲಿ ಇರುವವರು, ನನಗೆ ಹಿರಿಯ ಸಹೋದರನ ಹಾಗೆ ಇದ್ದು ಕಾರ್ಯಕ್ರಮಗಳನ್ನು ನಿರಂತರ ಅನೇಕ ಚಟುವಟಿಕೆಗಳನ್ನು ನಾವು ವಿಭಾಗ ಅಂದರೆ ಕನ್ನಡ ವಿಭಾಗ ಅಂದರೆ ಖಾಲಿ ಕನ್ನಡ ವಿಭಾಗ ಅಲ್ಲ, ಅದು ಅನೇಕ ಪೀಠಗಳನ್ನು ಒಳಗೊಂಡಿರತಕ್ಕಂಥ ಒಂದು ಆವರಣ. ಅಂದರೆ ನಮ್ಮಲ್ಲಿ ಅಂಬಿಗರ ಚೌಡಯ್ಯ ಪೀಠ ಇದೆ, ನಮ್ಮಲ್ಲಿ ರತ್ನಾಕರ ವರ್ಣಿ ಪೀಠ ಇದೆ, ನಮ್ಮಲ್ಲಿ ತುಳು ಪೀಠ ಇದೆ, ಬೇರೆ ಬೇರೆ ಪೀಠಗಳು ಈ ಕನ್ನಡ ವಿಭಾಗದ ಆವರಣದ ಒಳಗೆ ಒಟ್ಟಿಗೆ ನಾವು ಇದ್ದೇವೆ. ಮತ್ತು ವಿಭಾಗದಲ್ಲಿ ಕೂಡ ನಿರಂತರ ಕನ್ನಡದ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೇವೆ. ಅದರ ನೇತೃತ್ವವನ್ನು, ಅದಕ್ಕೆ ಮುಖ್ಯ ಚಾಲಕ ಶಕ್ತಿಯಾಗಿರುವವರು ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿಯವರು. ನಾಡಿನ ಹೆಸರಾಂತ ಸಣ್ಣ ಕಥೆಗಾರರು, ಜಾನಪದ ಸಂಶೋಧಕರು. ನಿಡುಗಾಲದಿಂದ ಮಡಿಕೇರಿಯಲ್ಲಿ ಅವರು ಆರಂಭದ ವೃತ್ತಿ ಜೀವನವನ್ನು ಆರಂಭಿಸಿದವರು ಈಗ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ವಿಭಾಗ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಪ್ರೀತಿ, ವಿಶ್ವಾಸ ಮತ್ತು ಮಾರ್ಗದರ್ಶನ ಸದಾ ನಮ್ಮ ಪೀಠಕ್ಕಿದೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಸಮಾಪನದ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮ ಇಲ್ಲಿ ಆಗುವುದಕ್ಕೆ, ಸಂಭವಿಸುವುದಕ್ಕೆ ಕಾರಣರಾದವರು ನಮ್ಮ ಸಮನ್ವಯಾಧಿಕಾರಿಗಳು, ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು ಇಲ್ಲಿನ ಸಮನ್ವಯಾಧಿಕಾರಿಗಳು. ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ, ಅನೇಕ ಸಲ ಅವರ ಬಗೆಗೆ ಏನು ಮಾತುಗಳು ಇಲ್ಲಿ ಬಂದಿವೆ. ಅದನ್ನು ನಾನು ವಿಶೇಷ ಪರಿಚಯದ ಹೋಗೋದಿಲ್ಲ. ಆದರೆ ಒಂದು ಮಾತು ಹೇಳಬೇಕು, ಒಬ್ಬರು ಹಿರಿಯರು ಹೇಗೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಮುನ್ನಡೆಸುವುದು ಹೇಗೆ ಅಂತ ಎಲ್ಲವನ್ನು ಅವರು ಹೇಗೆ ಮಾಡಿಸ್ತಾರೆ. ಸೈಲೆಂಟ್ ಆಗಿ ಕೂತಿರ್ತಾರೆ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಸೂಚನೆಯನ್ನು ಹೇಳ್ತಾ ಇರ್ತಾರೆ. ಒಂದು ಮುನ್ನಡೆಸುವ ನಾಯಕತ್ವದ ಗುಣ ಅವರಲ್ಲಿ ವಿಶೇಷವಾಗಿ ನಾನು ಗಮನಿಸಿದ್ದೇನೆ. ಯಾವುದರಲ್ಲಿ ಅವರು ಏನು ತಾಳ್ಮೆಗೆಡುವುದಿಲ್ಲ, ಆರಾಮದಲ್ಲಿದ್ದುಕೊಂಡು ಎಲ್ಲವನ್ನು ಸರಿಯಾಗಿ ಆಗುವ ಹಾಗೆ ಸೂಕ್ಷ್ಮ ಕಣ್ಣುಗಳಿಂದ ನೋಡ್ತಾ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಈ ಸಮ್ಮೇಳನ ಇಷ್ಟು ಯಶಸ್ವಿಯಾಗುವುದಕ್ಕೆ ಮೂಲ ಪ್ರೇರಣಾ ಶಕ್ತಿ ಅವರು MR ಸತ್ಯನಾರಾಯಣ ಅವರು, ಸಮನ್ವಯಾಧಿಕಾರಿಗಳು. ಅವರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ನೋಡ್ತಾ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಈ ಸಭೆಯಲ್ಲಿ ಈಗಾಗಲೇ ನಾನು ಪ್ರಸ್ತಾಪಿಸಿದ ಹಾಗೆ ಹಿರಿಯರಾದ ಮಲ್ಲೇಪುರಂ G. ವೆಂಕಟೇಶ್ ಅವರಿದ್ದಾರೆ. ಹಾಗೆಯೇ ನಮಗೆ ಕಬ್ಬಿನಾಲೆ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರು, ಅವರ ಉಪಸ್ಥಿತಿಯಲ್ಲಿ ಬಾಲಕೃಷ್ಣ ಭಾರದ್ವಾಜರಿದ್ದಾರೆ, TN ಖಂಡಿಗೆ ಅವರಿದ್ದಾರೆ. ಹಾಗೆಯೇ ಇಲ್ಲಿ ಹಸನೊಬ್ಬರು ನಮ್ಮ ಊರಿನ ಹಿರಿಯರು ಹಸನೊಬ್ಬರು ಬಂದವರಿದ್ದಾರೆ. ಎಲ್ಲ ಹಿರಿಯರು, ಮಂಜುನಾಥರಿದ್ದಾರೆ, ನಮ್ಮ ನಿನ್ನೆಯಿಂದ ಅವರು ನಮ್ಮ ಜೊತೆಗೆ ಇದ್ದಾರೆ. ಎಲ್ಲ ಅನೇಕರು, ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ನಾಗಪ್ಪ ಗೌಡ ಸರ್ ಅವರಿದ್ದಾರೆ, ಶಿವಕುಮಾರ್ ಅವರಿದ್ದಾರೆ. ಅನೇಕರ ಉಪಸ್ಥಿತಿ, ತುಂಬ ಜನ ಹಿರಿಯರ ಉಪಸ್ಥಿತಿ ಈ ಸಭೆಗೆ ವಿಶೇಷ ಕಳೆಯನ್ನು ಒದಗಿಸಿದೆ. ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಶುಭಾಮರವಂತಿಯವರು ಈಗಾಗಲೇ ಮಾತಾಡಿ ಸುಸಾದ ಮಾತುಗಳನ್ನು ಹೇಳಿ ಕೂತಿದ್ದಾರೆ. ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಈ ಸಮಾರಂಭಕ್ಕೆ ನಾನು ಹೇಳ್ತಾ ಇದ್ದೇನೆ. ಇನ್ನು ನಮಗೆ ಬೇರೆ ಬೇರೆ ಕಾಲೇಜುಗಳು ನಾನು ನೆನಪು ಮಾಡ್ಕೊಳ್ಬೇಕು ಅವರನ್ನು ಈ ಸಂದರ್ಭದಲ್ಲಿ. ಬೇರೆ ಬೇರೆ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ, ಇಲ್ಲಿನ
ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು 2 ದಿನ ನಮ್ಮ ಜೊತೆಗೆ ಇದ್ದರು. ವಿಶ್ವಮಂಗಳ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಬಂದಿದ್ದರು. ಹಾಗೆಯೇ ಮಂಗಳ ಗಂಗೋತ್ರಿ ವಿಶ್ವವಿದ್ಯಾನಿಲಯ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು, ಸರಕಾರಿ ಪ್ರೌಢಶಾಲೆ ಕೊಣಜಪ್ಪದ ಅಲ್ಲಿನ ವಿದ್ಯಾರ್ಥಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಅಲ್ಲಿನ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು, ನಮ್ಮ ಈ ವಿಶ್ವವಿದ್ಯಾನಿಲಯದ ಇತಿಹಾಸ, ರಾಜಕೀಯ ಶಾಸ್ತ್ರ, ಆನ್ವಯಿಕ ಪ್ರಾಣಿಶಾಸ್ತ್ರ, ಸಮಾಜಶಾಸ್ತ್ರ ಮೊದಲಾದ ವಿಭಾಗದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಮಾತ್ರ ಅಲ್ಲ, ಯೋಗ ನಾನು ಮುಖ್ಯವಾಗಿ ಗುರುತಿಸಿ ಗೌರವಿಸಬೇಕಾದ ತಂಡ ಅದು ನಮ್ಮ MSW ಸಮಾಜ ಕಾರ್ಯ ವಿಭಾಗ, ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು. ಅವರೆಲ್ಲದಿದ್ದರೆ ನಮಗೆ ತುಂಬ ಅವರ ಇಡೀ ಪೂರ್ಣ ಅಲ್ಲಿನ ಹೊರಗಡೆ ಇರುವಂಥ ವ್ಯವಸ್ಥೆಗಳಿರ್ಬೋದು, ಊಟೋಪಚಾರದ ವ್ಯವಸ್ಥೆಗಳಿರ್ಬೋದು, ಕೇಶವ ಬಂಗೇರ ಅವರು ಮತ್ತು ಅವರ ತಂಡದವರು ಬಹಳ ಪ್ರೀತಿಯಿಂದ, ಅವರು ಉಷಾರಾಣಿ ಮೇಡಮ್ ಮತ್ತು ಉಳಿದ ಅಧ್ಯಾಪಕರು ಬಹಳ ಪ್ರೀತಿಯಿಂದ ತಮ್ಮದೇ ಕಾರ್ಯನಿರ್ವಹಣೆಗೆ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಅವರು ಮತ್ತು ಯೋಗ ವಿಜ್ಞಾನದ ವಿದ್ಯಾರ್ಥಿಗಳು ಎಲ್ಲ ನಮ್ಮ ಈ ಊಟೋಪಚಾರ ವ್ಯವಸ್ಥೆಗಳಿಗೆ ಸಹಕರಿಸಿದ ಅವರೆಲ್ಲರ ಪ್ರೀತಿಯನ್ನು ನಾನು ನೆನಪು ಮಾಡ್ತಾ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳು ಬಂದಿದ್ದರು, ಸೈಂಟ್ ಆಗ್ನೆಸ್ ಕಾಲೇಜ್ ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳು ಬಂದಿದ್ದರು. ಹೀಗೆ ವಿವಿಧ ಕಡೆಗಳಿಂದ ನಮಗೆ ಇಲ್ಲಿಗೆ ವಿದ್ಯಾರ್ಥಿಗಳು ಬಂದು ಈ ಸಮ್ಮೇಳನದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅವರ ಪ್ರೀತಿ ವಿಶ್ವಾಸವನ್ನು ಅಧ್ಯಾಪಕರನ್ನು ಇಲ್ಲಿ ನೆನಪು ಮಾಡಿಕೊಳ್ತಾ ಅವರೆಲ್ಲರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇಲ್ಲಿ ಎಷ್ಟು ಜನ ನೋಡಿದಾರೋ ಇದರ 3 ಪಟ್ಟು ಇದರ ಪ್ರಸಾರ ಆಗಿದೆ. ಅದಕ್ಕೆ ಕಾರಣ ಅಬ್ಬಕ್ಕ ಟಿವಿಯವರು, ಅಬ್ಬಕ್ಕ ಟಿವಿಯವರ ಶಿಶುಧರ ಪೇತೇವೆಲ್ಲ ಅವರ ಒಂದು ಪ್ರೀತಿ. ಅವರು ಏನು ಕೊಡೋದು, ಅವರೇ ಬಂದು ಅವರೇ ಇಂಥ ಸಮ್ಮೇಳನಗಳು ನಾಡಿಗೆ ತಲುಪಬೇಕು ಎನ್ನುವ ಪ್ರೀತಿಯಿಂದ ನಮ್ಮಿಂದ ಏನೂ ಅಪೇಕ್ಷೆ ಪಡದೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇಂಥವರ ಒಂದು ಮಾಧ್ಯಮದ ಸಹಕಾರ ವಿಶೇಷವಾಗಿ ನಮಗೆ ಅಂದರೆ ಇದು ದಾಖಲಾಗಿ ಉಳಿಯುತ್ತದೆ. ಇಡೀ ನಮ್ಮ ಎಲ್ಲಿ ಯೂಟ್ಯೂಬಿಗೆ ಹೋದರೆ ಇಡೀ 2 ದಿವಸ ಸಮ್ಮೇಳನ ಯಾವತ್ತು ಬೇಕಿದ್ರೂ ನೋಡ್ಬೋದು. ಅಂತಹ ಒಂದು ವ್ಯವಸ್ಥೆಯನ್ನು ಅಬ್ಬಕ್ಕ ಟಿವಿಯವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಂದ್ರಶೇಖರ್ MB ಕನ್ನಡ ವಿಭಾಗದ ನಮ್ಮ ಚಂದ್ರಶೇಖರ್ MB ಮತ್ತು ಹರಿಪ್ರಸಾದರು 2 ದಿವಸದ ಸಂಪೂರ್ಣ ಫೋಟೋ ಮತ್ತು ವಿಡಿಯೋ ದಾಖಲೀಕರಣವನ್ನು ಮಾಡಿದ್ದಾರೆ. ಅವರ ಪ್ರೀತಿ ವಿಶ್ವಾಸವು ದೊಡ್ಡದು. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ, ಬಿಟ್ಟು ಹೋಗಿರ್ಬೋದು ಕೆಲವರ ಹೆಸರುಗಳನ್ನು ಮಾತಾಡ್ತಾ ಇರುವಾಗ ಬಿಟ್ಟು ಹೋಗಿರ್ಬೋದು. ದಯವಿಟ್ಟು ಹಾಗೇನಾದರೂ ಯಾರು ಬೇಸರಿಸದೆ ಎಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸಿದ ಡಾಕ್ಟರ್ ಧನಂಜಯ ಕುಂಬ್ಳೆ, ಸಂಯೋಜಕರು, ಕನಕದಾಸ ಅಧ್ಯಯನ ಕೇಂದ್ರ, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೂ ಪ್ರೀತಿಯ ಸ್ವಾಗತ. ಇದೀಗ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿ ಅಭ್ಯಾಗತರನ್ನು ಪುಸ್ತಕ ಹಾಗೂ ಪುಷ್ಪವನ್ನು ನೀಡುವ ಮೂಲಕ ಆದರದಿಂದ ಸ್ವಾಗತಿಸುವ ಸುಸಂದರ್ಭ. ಈ ಕಾರ್ಯಕ್ರಮಕ್ಕೆ ಸಮಾರೋಪ ಭಾಷಣವನ್ನು ಮಾಡಲಿದ್ದಾರೆ ಪ್ರೊಫೆಸರ್ AV ನಾಬಡ, ವಿದ್ವಾಂಸರು, ವಿಶ್ರಾಂತ ಪ್ರಾಧ್ಯಾಪಕರು, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ. ಇವರಿಗೆ ಡಾಕ್ಟರ್ ಧನಂಜಯ ಕುಂಬ್ಳೆ, ಸಂಯೋಜಕರು, ಕನಕದಾಸ ಅಧ್ಯಯನ ಕೇಂದ್ರ, ಇವರು ಪುಸ್ತಕ ಹಾಗೂ ಪುಷ್ಪವನ್ನು ನೀಡಿ ಗೌರವಿಸಿದ್ದಾರೆ. ಮುಂದಕ್ಕೆ ಡಾಕ್ಟರ್ MP ಶ್ರೀನಾಥ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಪ್ರೊಫೆಸರ್ ಸೋಮಣ್ಣ ಹೊಂಗಳಿ, ಅಧ್ಯಕ್ಷರು ಹಾಗೂ ಪ್ರಾಧ್ಯಾಪಕರು, SVP ಕನ್ನಡ ಅಧ್ಯಯನ ಸಂಸ್ಥೆ, ಮಂಗಳೂರು ವಿಶ್ವವಿದ್ಯಾನಿಲಯ. ಇಂದಿನ ಕಾರ್ಯಕ್ರಮದ ಸಮಾರೋಪ ಭಾಷಣವನ್ನು ಮಾಡಲು ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ AV ನಾಬಡ ಇವರು. ಇವರ ಕಿರು ಪರಿಚಯ ಹೀಗಿದೆ. ದಾಸ ಸಾಹಿತ್ಯಕ್ಕೆ ಅಪೂರ್ವವಾದ ಕೊಡುಗೆಯನ್ನು ನೀಡಿರುವ ಪ್ರೊಫೆಸರ್ AV ನಾಬಡ ಇವರು ಸಾವಿರಾರು ಕೀರ್ತನೆಗಳು, ಈಸಬೇಕು ಇದ್ದು ಜಯಿಸಬೇಕು, ವಾದಿರಾಜರ ಶ್ರೀಕೃಷ್ಣ ಬಾಲಲೀಲೆ, ಹರಿದಾಸರ ಪಾಂಡುರಂಗ ವಿಠಲ 2005, ಕನಕ ಕಾವ್ಯ ಸಂಪುಟ 2011, ದಾಸ ಮಾರ್ಗ, ದಾಸರು ನಡೆದ ಹಾದಿಯಲ್ಲಿ ಎನ್ನುವಂತಹ ಗ್ರಂಥಗಳನ್ನು ಪ್ರಧಾನ ಸಂಪಾದಕತ್ವದಲ್ಲಿ ಪ್ರಕಟಿಸಿರುತ್ತಾರೆ. ವಾದಿರಾಜರ ಸಮಗ್ರ ಕನ್ನಡ ರಚನೆಗಳು, ಕನಕ ಕೀರ್ತನೆಗಳು ಪ್ರಾಯೋಗಿಕ ವಿಮರ್ಶೆ, ಪುರಂದರ ಕೀರ್ತನೆಗಳು ಪ್ರಾಯೋಗಿಕ ವಿಮರ್ಶೆ, ಕನಕ ಕೀರ್ತನೆ ಸಾಂಸ್ಕೃತಿಕ ಪದಕೋಶ, ಕನಕ ಕಾವ್ಯ ಸಾಂಸ್ಕೃತಿಕ ಪದಕೋಶ ಇವು ಅಚ್ಚಿನ ಹಾದಿಯಲ್ಲಿರುವ ಹೊತ್ತಗೆಗಳು. ದಾಸ ಸಾಹಿತ್ಯದ ಕುರಿತಾಗಿ ಈಗಾಗಲೇ 3 PhD ಹಾಗೂ 2 MPhil ಸಂಶೋಧನೆಗೆ ಮಾರ್ಗದರ್ಶನವನ್ನು ಮಾಡಿರುತ್ತಾರೆ. ಅನೇಕ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹಾಗೂ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಸಂಚಾಲಕರಾಗಿಯೂ ಹಾಗೂ ದಾಸ ಸಾಹಿತ್ಯವನ್ನು ಕುರಿತಾಗಿ ಉಪನ್ಯಾಸಗಳನ್ನು ಮಂಡಿಸಿರುತ್ತಾರೆ. ಶ್ರೀಯುತರ ದಾಸ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆಗಳನ್ನು ಗುರುತಿಸಿ
ವಿಜಯ ವಿಠಲ ಪ್ರಶಸ್ತಿ, ಗುರು ಗೋವಿಂದ ವಿಠಲ ಪ್ರಶಸ್ತಿ, ಶ್ರೀ ಭೀಮಸೇನ ಪುರಂದರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇದೀಗ ವೇದಿಕೆ ಸಮಾರೋಪ ಭಾಷಣಕ್ಕಾಗಿ